ಈಗಾಗಲೇ ಕಾಂಗ್ರೆಸ್ ಸದ್ಯಕ್ಕೆ ಸ್ಥಳೀಯ ಮಟ್ಟದ ಚುನಾವಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಮ್ಮ ಸರ್ಕಾರದ ಕೆಲವೊಂದಿಷ್ಟು ವಿಚಾರವನ್ನ ಹಾಗೆ ಎಲ್ಲೆಲ್ಲಿ ಭದ್ರಕೋಟೆಗಳಿದೆಯೋ ಬಿಜೆಪಿಯ ಭದ್ರಕೋಟೆಗಳನ್ನ ಛಿದ್ರ ಮಾಡಿ ಅಲ್ಲಿ ಕಾಂಗ್ರೆಸ್ ಬಾವುಟವನ್ನ ಆರಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಪಣತೊಟ್ಟಿ ನಿಂತಿದೆಯೋ ಗೊತ್ತಿಲ್ಲ. ಸೊ ಈಗ ಸದ್ಯದ ಮಟ್ಟಿಗೆ ಕಾಂಗ್ರೆಸ್ ಪಕ್ಷದಿಂದ ಸ್ಥಳೀಯ ಮಟ್ಟದ ಚುನಾವಣೆ ಮೇಲೆ ಅತಿ ಹೆಚ್ಚಾಗಿ ಕೂಡ ಕಾನ್ಸಂಟ್ರೇಟ್ ಅನ್ನ ಕೊಡ್ಲಾಗ್ತಾ ಇದೆ. ಇದರ ಜೊತೆಗೆ ಇನ್ನೊಂದೇನಪ್ಪಾ ಅಂತಂದ್ರೆ ಈಗ ಸದ್ಯದ ಮಟ್ಟಿಗೆ ಚರ್ಚಾತ್ಮಕ ವಿಷಯ ಆಗಿರುವಂತದ್ದು ಡಿ.ಕೆ. ಶಿವಕುಮಾರ್ ಅವರು ಕರಾವಳಿ ಭಾಗದ ಕಡೆ ಅತಿ ಹೆಚ್ಚಾಗಿ ಕಾನ್ಸಂಟ್ರೇಟ್ ಕೊಡ್ತಾ ಇರುವಂತದ್ದು. ಕಾಂಗ್ರೆಸ್ ಪಕ್ಷ ಅಂದ ತಕ್ಷಣ ಎಲ್ಲೋ ಒಂದು ಕಡೆ ಸಂಘಟನೆಗಾರ ಇಡೀ ಪಕ್ಷವನ್ನ ಒಗ್ಗೂಡಿಸಿಕೊಂಡು ತಮ್ಮದೇ ಆದ ರೀತಿಯಲ್ಲಿ ಒಂದು ಸ್ಟ್ರಾಟಜಿಗಳನ್ನ ಬಳಸಿಕೊಂಡು ಹಾಗೆ ಕಾಂಗ್ರೆಸ್ ಪಕ್ಷ ಈಗ ರಾಜ್ಯದಲ್ಲಿ ಅಧಿಕಾರದಲ್ಲಿ ಇರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹುಪಾಲು ಡಿ.ಕೆ. ಶಿವಕುಮಾರ್ ಅವರದೇ ಇರುವಂತಹ ಹಿನ್ನೆಲೆಯಲ್ಲಿ ಚನ್ನಪಟ್ಟಣ ಎಕ್ಸಾಂಪಲ್ ಕೊಡಬೇಕು ಅಂತ ಅಂದ್ರೆ ಸೊ ಎಲ್ಲೋ ಒಂದು ಕಡೆ ಆ ಭಾಗದಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಜೆಡಿಎಸ್ನ ಭದ್ರಕೋಟೆಯನ್ನ ಛಿದ್ರ ಮಾಡಿ ಕಾಂಗ್ರೆಸ್ ಪಕ್ಷವನ್ನ ಅಲ್ಲಿ ಗೆಲ್ಲಿಸುವ ಮುಖಾಂತರವಾಗಿ ತಮ್ಮ ಆ ಒಂದು ಚಾಣಾಕ್ಷ ಬುದ್ಧಿ ಏನು ಅನ್ನುವಂಥದ್ದನ್ನ ಎಕ್ಸಾಂಪಲ್ ಆಗಿ ತೋರಿಸ್ಕೊಟ್ಟಿದ್ದಾರೆ. ಸೊ ಈಗ ಕರಾವಳಿ ಭಾಗದ ಕಡೆ ಯಾಕೆ ಮುಖ ಮಾಡಲಾಗಿದೆ, ಹಿಂದುತ್ವ ಅನ್ನುವಂತಹ ವಿಚಾರ ಯಾಕೆ ಬರ್ತಾ ಇದೆ, ಸೊ ಇಲ್ಲೆಲ್ಲದರ ಬಗ್ಗೆ ಕೂಡ ಇವತ್ತು ಚರ್ಚೆನ ನಡೆಸ್ತಾ ಹೋಗೋಣ. ನನ್ನೊಟ್ಟಿಗೆ ಚರ್ಚೆಯನ್ನು ನಡೆಸೋದಕ್ಕೆ ಜೆಡಿಎಸ್ ವಕ್ತಾರರಾಗಿ ನಾಗೇಂದ್ರ ಪ್ರಸಾದ್ ಅವರು ಜಾಯ್ನ್ ಆಗಿದ್ದಾರೆ. ಸರ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಕಾಂಗ್ರೆಸ್ ವಕ್ತಾರರಾಗಿ ನಂದನ್ ಕಶ್ಯಪ್ ಅವರು ಜಾಯ್ನ್ ಆಗಿದ್ದಾರೆ. ಸರ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ವೀಕ್ಷಕರೇ, ಪ್ರಮುಖವಾಗಿ ನೋಡಿ ಸದ್ಯದ ಮಟ್ಟಿಗೆ ಮೊನ್ನೆ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರು ದಕ್ಷಿಣ ಕನ್ನಡ ಭಾಗಕ್ಕೆ ತೆರಳಿದ್ರು. ಅಲ್ಲಿ ಕೆಲವೊಂದಿಷ್ಟು ಪೂಜಾ ಕಾರ್ಯದಲ್ಲಿ ಭಾಗಿಯಾಗಿದ್ರು. ಡಿ.ಕೆ. ಶಿವಕುಮಾರ್ ಅವರು ಅತಿ ಹೆಚ್ಚಾಗಿ ದೈವ ಭಕ್ತರು ಕೂಡ ನಮಗೆ ಗೊತ್ತಿದೆ. ಪ್ರತಿಯೊಂದು ಕಾರ್ಯಕ್ರಮಗಳನ್ನ ಪ್ರತಿಯೊಂದು ಕೆಲಸಗಳನ್ನ ಮಾಡಬೇಕು ಅಂದ್ರೂ ಕೂಡ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ವಿಶೇಷವಾದಂತಹ ಪೂಜೆಯನ್ನ ಸಲ್ಲಿಸ್ತಾರೆ. ಆದ್ರೆ ಆ ಪೂಜೆಯ ಹಿಂದಿನ ಕೆಲವೊಂದಿಷ್ಟು ನಿಗೂಢತೆಯ ಬಗ್ಗೆ ಕೂಡ ಪ್ರಶ್ನೆ ಕಾಡ್ತಾ ಹೋಗುತ್ತೆ. ನಾಗೇಂದ್ರ ಪ್ರಸಾದ್ ಅವರೇ, ನೋಡಿ ಪ್ರಮುಖವಾಗಿ ಈಗಾಗಲೇ ಒಂದು ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದೆ. ಅದರ ನಡುವೆ ಪ್ರತಿ ಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ ಪಕ್ಷ ತನ್ನದೇ ಆದ ಸ್ಟ್ರಾಟಜಿಗಳನ್ನ ಬಳಸ್ಕೊಂಡು ಹೋಗುತ್ತೆ. ಈ ಕರಾವಳಿ ಭಾಗದ ಕಡೆ ಡಿ.ಕೆ. ಶಿವಕುಮಾರ್ ಅವರು ಹೋಗಿರುವಂತದ್ದು ಸ್ಥಳೀಯ ಮಟ್ಟದ ಚುನಾವಣೆಗಳಲ್ಲಿ ತಮ್ಮ ಪಕ್ಷವನ್ನ ಬಲಪಡಿಸ್ಕೊಳ್ಬೇಕು ಅನ್ನುವಂಥದ್ದು, ಅದರ ಜೊತೆಗೆ ಹಿಂದುತ್ವ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲೋ ಒಂದು ಕಡೆ ಈಗ ಹೊಸದಾದ ರೀತಿಯಲ್ಲಿ ಸ್ಟ್ರಾಟಜಿ ಬಳಸ್ತಿದ್ದಾರೆ ಅಂತ ಏನ್ ಹೇಳ್ತೀರಾ ನೀವು? ಆಗಲೇ ಕೆಲವು ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ರಿ. ಭದ್ರಕೋಟೆ ಛಿದ್ರ, ಕರಾವಳಿ ಭಾಗದಲ್ಲಿ ಸಂಘಟನೆ, ಚನ್ನಪಟ್ಟಣದಲ್ಲಿ ಸೋಲು ಗೆಲುವು. ಒಂದು ಮಾತನ್ನು ಹೇಳ್ತಾ ಇದ್ದೀನಿ, 136 ಏನು ಸದಸ್ಯರನ್ನ ಗೆಲ್ಸ್ಕೊಟ್ಟಿರ್ತಕ್ಕಂಥ ಕರ್ನಾಟಕ ರಾಜ್ಯದಲ್ಲಿ ಬಹುಮತದಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ 5 ವರ್ಷಗಳ ಕಾಲ ಗಟ್ಟಿ ಸರ್ಕಾರ ಇವರು ಮಾಡ್ತಕ್ಕಂಥದ್ದು ಇವರ ಕರ್ತವ್ಯ. ನಿಮಗೆ ಕೊಟ್ಟಿರ್ತಕ್ಕಂಥದ್ದು 136 ಒಂದು ಸಂಖ್ಯಾಬಲ. ಈ ರಾಜ್ಯದಲ್ಲಿ ಎಲ್ಲ ವರ್ಗಗಳನ್ನ ಒಂದಾಗಿ ಒಟ್ಟಾಗಿ ತಗೊಂಡೋಗಿ ಅವರ ಆಗುಗಳ ಬಗ್ಗೆ ತಾವು ಚರ್ಚೆ ಮಾಡಿ ಜನಗಳಿಗೆ ಒಳ್ಳೇದು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಅಂತ ಹೇಳಿರ್ತಕ್ಕಂಥದ್ದು. ನೀವು ಯಾವಾಗ ಎಲ್ಲರ ಹೆಸರನ್ನ ಹೇಳಿಕೊಂಡು ಮತಗಳು ಪಡೆದು ತಾವು ಯಾವ ರೀತಿ ನಡ್ಸ್ಕೋತಾ ಇದ್ದೀರಾ ಅಂತಕ್ಕಂಥದ್ದು ಕಣ್ಣು ಮುಂದೆ ನಡೀತಾ ಇದೆ. ಒಂದು ಕಡೆ ನೀವು ಎಲ್ಲ ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ಅಂತಕ್ಕಂಥ ಮಾತನ್ನು ಹೇಳಿ ಒಂದು ವರ್ಗದವರಿಗೆ ನೀವು ಓಲೈಕೆ ಮಾಡ್ತಾ ಇರ್ತಕ್ಕಂಥದ್ದು ಕಳೆದ ಬಜೆಟ್ ಅಲ್ಲಿ ನಾವು ಕಣ್ಣು ಮುಂದೆ ನೋಡಿದ್ದೀವಿ. ಇವತ್ತು ಯಾವುದೋ ಕರಾವಳಿಗೆ ಹೋಗ್ಬಿಟ್ಟು ನಾವು ಚಿತ್ರ ಮಾಡ್ತೀವಿ, ಕರಾವಳಿಲಿ ಮತ್ತೊಂದು ಸಂಘಟನೆ ಮಾಡ್ತೀವಿ ಅಂತಕ್ಕಂಥ ಮಾತಿಗೆ ನೀವು ಎಲ್ಲ ವರ್ಗಗಳನ್ನು ಯಾವ ರೀತಿ ನಡೆಸ್ಕೊಂಡಿದ್ದೀರಾ ಅನ್ನೋ ಆಧಾರದ ಮೇಲೆ ನೀವು ಅಲ್ಲಿ ಸಂಘಟನೆ ಮಾಡ್ಬೋದು. ಇವತ್ತು ಒಂದು ಸಮಾಜಕ್ಕೆ ಇವತ್ತು ಯಾವೊಂದು ಓದ್ಸತಿ ಕಳೆದ ಒಂದು ಸರ್ಕಾರ ಇರುವಂತ ಸಂದರ್ಭದಲ್ಲಿ ಧರ್ಮದಲ್ಲಿ ಯಾವೊಂದು ಲಿಂಗಾಯತರ ಧರ್ಮವನ್ನು ಒಡೆಯೋದಕ್ಕೆ ಪ್ರಯತ್ನ ಮಾಡಿದ್ರೆ ಅವತ್ತು ಜನಗಳು ಒಂದು ರೀತಿ ಬುದ್ಧಿ ಕಲಿಸಿದ್ರು. ಇವತ್ತು ಜಾತಿಗಳ ಮಧ್ಯದಲ್ಲಿ ತಾವು ಯಾವ ರೀತಿ ಕೈ ಹಾಕಿದ್ದೀರಾ ಅಂತಕ್ಕಂಥದ್ದು ಗೊತ್ತಾಗ್ತಾ ಇದೆ. ನಿಮ್ಮ ಡೋಂಗಿ ಒಂದು ಈ ಹಿಂದುತ್ವದ ಬಗ್ಗೆ ಆಗಿರ್ಬೋದು ಅಥವಾ ದೇವರುಗಳ ಕೈ ಮುಗಿದ್ರೆ ಜನಗಳೆಲ್ಲ ಬದಲಾವಣೆ ಆಗ್ತಾರೆ ಅಂತಕ್ಕಂಥದ್ದಲ್ಲ. ಯಾರು ನೊಂದಿದ್ದಾರೆ, ಯಾರು ಬಡವರಿದ್ದಾರೆ, ಯಾರು ಹಸ್ಕೊಂಡಿದ್ದಾರೆ ಅಂತವ್ರಿಗೆ ಅನ್ನ ಆಗ್ತಕ್ಕಂಥದ್ದು ಇವತ್ತಿನ ಆದ್ಯವಾದಂತ ಕರ್ತವ್ಯ. ನೀವು ತೋರ್ಪಡಿಕೆ ಅನ್ನೋದಕ್ಕಿಂತ ಹೆಚ್ಚಾಗಿ ಇದು ಡೋಂಗಿತನ. ಯಾಕೆ ಅಂತಂದ್ರೆ ಇವತ್ತು ಕಣ್ಣು ಮುಂದೆ ಅನೇಕ ವಿಚಾರಗಳು ಈ ರಾಜ್ಯದಲ್ಲಿದೆ. ಕೊಲೆಗಳು, ಒಂದ್ ಕಡೆ ಕೊಲೆಗಳು ನಡೀತಾ ಇದೆ, ಒಂದ್ ಕಡೆ ರೈತರ ಆತ್ಮಹತ್ಯೆ ಮಾಡ್ಕೋತಾ ಇದ್ದಾರೆ, ದಿನನಿತ್ಯ ಬಳಕೆ ವಸ್ತುಗಳೆಲ್ಲ ಬೆಲೆ ಜಾಸ್ತಿ ಆಗಿದೆ. ಪ್ರತಿಯೊಂದರಲ್ಲೂ ಕೂಡ ಇವತ್ತು ಜನವಿರೋಧಿ ನೀತಿ ಜನಗಳು ನೋಡ್ತಾ ಇದ್ದಾರೆ. ಇಂಥ ಒಂದು ಸಂದರ್ಭದಲ್ಲಿ ನೀವೆಲ್ಲ ಹೋಗ್ಬಿಟ್ಟು ಸಂಘಟನೆ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳೋದಾದ್ರೆ ಜನಗಳು ಇಲ್ಲಿ ಯಾರು ದಡ್ರಿಲ್ಲ ಅಂತಕ್ಕಂಥದ್ದು ಒಂದಾದ್ರೆ, ತಾವಾಗ್ಲೇ ಹೇಳ್ತಾ ಇದ್ರಿ ಇದು ಏನು
ಚನ್ನಪಟ್ಟಣದಲ್ಲಿ ಆಗಲೇ ಎಕ್ಸಾಂಪಲ್ ತೋರಿಸಿದ್ರು ಅಂತ ಹೌದು ಹೇಳಿ. ಖಂಡಿತ ಖಂಡಿತ ಅಲ್ವಾ? ಹಾಗಾದ್ರೆ ನಿಮ್ಮ ಕ್ಷೇತ್ರ ಯಾವುದು? ಕನಕಪುರ. ಓಕೆ ಕನಕಪುರ ನಿಮ್ ಕ್ಷೇತ್ರ. ಯಾಕೆ ನಿಮ್ಮ MP ಚುನಾವಣೆಯಲ್ಲಿ ನಿಮ್ಮ ಶಕ್ತಿನ ತೋರಿಸಲಿಲ್ಲ? ಓಕೆ ನಿಮ್ ಫೇಲ್ಯೂರ್ ತಾನೇ ಇದು. ನಿಮ್ಮ ಸ್ವಕ್ಷೇತ್ರದಲ್ಲೇನೆ ನೀವು ಗೆಲ್ಲಕ್ಕಾಗದೆ ಇರ್ತಕ್ಕಂಥವ್ರು, ಸ್ವಂತ ನಿಮ್ಮ ಅಣ್ಣ ತಮ್ಮನ ಗೆಲ್ಸ್ಕೊಳ್ದಕ್ ಆಗ್ತಾ ಇರ್ತಕ್ಕಂಥವ್ರು ಎಲ್ಲ ಬಂದ್ಬಿಟ್ಟು ಇವತ್ತು ಸಂಘಟನೆ ಮಾಡ್ತೀವಿ ಅಂತ ಯಾವುದೇ ಅಭಿವೃದ್ಧಿ ಕೆಲಸಗಳು ಆಗ್ದೇನೆ ಜಾತಿ ಧರ್ಮ ಮನುಷ್ಯನ ಬಗ್ಗೆ ಮಧ್ಯದಲ್ಲಿ ನೀವು ಬೆಂಕಿ ಹಚ್ಚಿಬಿಟ್ಟು ಇವತ್ತು ಜನಗಳ ಮುಂದೆ ನೀವು ನಾಟಕ ಆಡ್ತಾ ಇರ್ತಕ್ಕಂಥದಕ್ಕೆ ಯಾವುದೇ ಕಾರಣಕ್ಕೂ ಇವತ್ತು ಕರ್ನಾಟಕ ಜನತೆ ನಿಮ್ಮ ಮುಂದೆ ಯಾರು ಕೂಡ ದಡ್ರಲ್ಲ ಅಂತಕ್ಕಂಥದ್ದು ಸ್ಪಷ್ಟ. ಯಾರು ಕೂಡ ಇವತ್ತು ಸಂಘಟನೆ ವಿಷಯ ಬಿಟ್ಬಿಟ್ಟು ಅಭಿವೃದ್ಧಿ ಬಗ್ಗೆ ಗಮನ ಕೊಡ್ಲಿ. ದಿನನಿತ್ಯ ಬಳಕೆ ವಸ್ತುಗಳು ಬಡವರು ಇವತ್ತು ಸಾಯ್ತಾ ಇದ್ದಾರೆ, ಮೊದಲು ಅವ್ರಿಗೆ ನ್ಯಾಯ ಕೊಡಿ ಅಂತಕ್ಕಂಥದ್ದನ್ನ ಕೇಳೋದಕ್ಕೆ ನಾನು ಎಸ್ ಸರ್ ಮಾತಾಡ್ತಾ ಹೋಗೋಣ. ಇವತ್ತಿನ ಚರ್ಚಾ ಕಾರ್ಯಕ್ರಮದಲ್ಲಿ ಬಿಜೆಪಿ ವಕ್ತಾರರಾಗಿ ಶರತ್ ಅವರು ಜಾಯ್ನ್ ಆಗಿದ್ದಾರೆ. ಸರ್ ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ಒಂದು ಕಡೆ ನಂದನ್ ಕಶ್ಯಪ್ ಅವರೇ ನೋಡಿ, ಪ್ರಮುಖವಾಗಿ ಈಗಾಗಲೇ ಈಗ ಸೋಲು ಗೆಲುವಿನ ವಿಚಾರಕ್ಕೆ ಅದನ್ನ ಪಕ್ಕಕ್ಕಿಟ್ಟರು ಕೂಡ ಕೆಲವೊಂದಿಷ್ಟು DK ಶಿವಕುಮಾರ್ ಅವರು ತಮ್ಮ ಕಾರ್ಯಕರ್ತರನ್ನ ಒಗ್ಗೂಡಿಸ್ಕೊಂಡು ಹೋಗುವಂತಹ ವಿಚಾರ, ಅದರ ಜೊತೆಗೆ ಸಂಘಟನೆ ಮಾಡುವಂತಹ ವಿಚಾರ, ಒಂದು ಕ್ಷೇತ್ರವನ್ನ ಗೆಲ್ಲಿಸಬೇಕು ಅಂತಂದ್ರೆ ಒಂದು ಬ್ಲೂ ಪ್ರಿಂಟ್ ನೀಲಿ ನಕ್ಷೆಗಳನ್ನ ಹಾಕೊಳ್ಳುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ರೆ, ಸೊ ಎಲ್ಲೋ ಒಂದು ಕಡೆ JDS ವಕ್ತಾರರು ಕೂಡ ಕೆಲವೊಂದಿಷ್ಟು ವಿಚಾರಗಳನ್ನ ಹೇಳಿದ್ರು. ಸ್ವಕ್ಷೇತ್ರದಲ್ಲೇ ಗೆಲ್ಲೋದಕ್ಕೆ ಆಗ್ಲಿಲ್ಲ, ತಮ್ಮ ಸ್ವಂತ ಸಹೋದರನನ್ನು ಕೂಡ ಗೆಲ್ಲಿಸ್ಕೊಂಡು ಬರೋದಕ್ಕೆ ಆಗ್ಲಿಲ್ಲ. ಸೊ ಒಂದು ಎಕ್ಸಾಂಪಲ್ ಯಾಕೆ ಇಟ್ಕೊಂಡು ಇದನ್ನೇ ಎಳೆಯೋದು ಅನ್ನೋ ರೀತಿಯಾಗಿ ಏನು ಹೇಳ್ತೀರಾ ನೀವು? ನೋಡಿ, DK ಶಿವಕುಮಾರ್ ಸಂಘಟನೆ ಚತುರ ಅಂತ ಪ್ರೂವ್ ಮಾಡಿ ತೋರಿಸಿದ್ದಾರೆ. ಓಕೆ 99ರಲ್ಲಿ 2000ರಲ್ಲಿ 2001ರಲ್ಲಿ ಅವರಿಗೆ ಕೊಟ್ಟ ಟಾಸ್ಕ್ಗಳನ್ನು ಚಾಚು ತಪ್ಪದೆ ಪ್ರೂವ್ ಮಾಡಿ ತೋರಿಸಿದ್ದಾರೆ. ನಡೆದಿರುವ ಬೈ ಎಲೆಕ್ಷನ್ಗಳಲ್ಲಿ ಚಾಚು ತಪ್ಪದೆ ಪ್ರೂವ್ ಮಾಡಿ ತೋರಿಸಿ. ಗುಂಡ್ಲುಪೇಟೆ ಆಗಿರ್ಬೋದು, ಕುಂದಗೋಳ ಆಗಿರ್ಬೋದು, ನಮ್ಮ ಮೈಸೂರು ತನ್ವೀರ್ ಸೇಠ್ ಅವರ ತಂದೆ ಎಕ್ಸ್ಪೈರ್ ಆದಾಗ ನಡೆದ ಇದಾಗಿರ್ಬೋದು, ಮತ್ತು ಮಹಾರಾಷ್ಟ್ರದಲ್ಲಿ ನಡೆದ ರಾಜ್ಯಸಭೆ ಎಲೆಕ್ಷನ್, ಗುಜರಾತಲ್ಲಿ ನಡೆದ ರಾಜ್ಯಸಭೆ ಎಲೆಕ್ಷನ್ ಆಗಿರ್ಬೋದು, ಮೊನ್ನೆ ನಡೆದ 2023ರ ಚುನಾವಣೆಯಲ್ಲಿ ಸಂಘಟನೆಯ ಚತುರ ಅಂತ ತೋರಿಸಿ ಪ್ರೂವ್ ಮಾಡಿದ್ದಾರೆ. ಓಕೆ, ಹಾಗಾಗಿ ಅವರು ನಮ್ಮ ಪಕ್ಷವನ್ನು ತಳಮಟ್ಟದಿಂದ ಕಾರ್ಯಕರ್ತರನ್ನ ವಿಶ್ವಾಸಕ್ಕೆ ತಗೊಂಡು ನಾವು ಅಧಿಕಾರಕ್ಕೆ ಬಂದಿದ್ದೀವಿ. ಕಾರ್ಯಕರ್ತರನ್ನ ವಿಶ್ವಾಸಕ್ಕೆ ತಗೋಬೇಕು ಅನ್ನೋ ಒಂದೇ ದೃಷ್ಟಿಯಿಂದ ಅವರು ರಾಜ್ಯಾದ್ಯಂತ ಪ್ರವಾಸ ಮಾಡಿ ನಮ್ಮ ನಡೆ ಕಾರ್ಯಕರ್ತರ ಕಡೆ ಅಂತ ಒಂದು ಪ್ರೋಗ್ರಾಮ್ ಇಟ್ಕೊಂಡು ಎಲ್ಲ ಕಡೆನೂ ಕಾರ್ಯಕರ್ತರನ್ನ ಮೀಟ್ ಮಾಡ್ತಾ ಇದ್ದಾರೆ. ಕಾರ್ಯಕರ್ತರ ಅಹವಾಲು ಕೇಳ್ತಾ ಇದ್ದಾರೆ. ಹಾಗೇನೆ ಕಾರ್ಯಕರ್ತರನ್ನ ವಿಶ್ವಾಸಕ್ಕೆ ತಗೊಂಡು ನಮ್ಮ ಪಕ್ಷವನ್ನು ಬಲಪಡಿಸ್ತಿದ್ದಾರೆ. ಅವರು ಏನಪ್ಪ ವಿಧಾನಸಭೆ ಚುನಾವಣೆಯಲ್ಲಿ ಅವರ ಸ್ಟ್ರೆಂತನ್ನು ಪ್ರೂವ್ ಮಾಡಿ ತೋರಿಸಿದ್ದಾರೆ. ಕುಮಾರಸ್ವಾಮಿ ಅವರು 2008ರಿಂದ 23 ತನಕ 8, 13, 18, 23 4 ಚುನಾವಣೆ ನಡೆದಿದೆ. ಒಂದು ಸಲಿನಾದ್ರೂ ಅವರ ಸ್ಟ್ರೆಂತ್ ತೋರಿಸಿಯಾರ, ಸ್ವಂತ ಬಲದ ಮೇಲೆ 35ರಿಂದ 40 ನಂಬರ್ ಅವ್ರ ಪಕ್ಷನ ಕ್ರಾಸ್ ಮಾಡಿಸ್ಯಾರ. ಅದಕ್ಕೆ ಉತ್ತರ ಕೊಡಬೇಕು. ಸೆಕೆಂಡ್, ಮೊನ್ನೆ ನಡೆದ ಉಪಚುನಾವಣೆಯಲ್ಲಿ ಅವರ ಕ್ಷೇತ್ರ ಚನ್ನಪಟ್ಟಣ, ಅದರಲ್ಲೂ ಅವ್ರ ಮಗ ಸೋತರು. ಮಂಡ್ಯದಲ್ಲಿ ಅವ್ರ ಮಗ ಸೋತರು. ಹಾಗಾಗಿ ರಾಮನಗರದಲ್ಲೂ ಜನರಲ್ ಎಲೆಕ್ಷನಲ್ಲೂ ಸೋತರು. ಹಾಗಾಗಿ ಕುಮಾರಸ್ವಾಮಿ ಅವರು ಎಲ್ಲ ರಂಗದಲ್ಲೂ ವಿಫಲವಾಗಿ ಅವರು ಅನುಕೂಲ ಸಿಂಧು ರಾಜಕಾರಣ ಮಾಡಿಕೊಂಡು 6 ಕೊಟ್ರೆ ಅತ್ತೆ ಕಡೆ 3 ಕೊಟ್ರೆ ಸೊಸೆ ಕಡೆ ಕಡೆ ಓಡಾಡ್ತಾ ಇರ್ತಾರೆ. ಅಧಿಕಾರ ಎಲ್ಲಿ ಸಿಗುತ್ತೆ ಅಲ್ಲಿ ಓಡ್ತಾ ಇರ್ತಾರೆ. ಸ್ಥಿರತ್ವ ಇಲ್ಲ ಅವರಿಗೆ. 6 ಕೊಟ್ರೆ ಅತ್ತೆ ಕಡೆ, 3 ಕೊಟ್ರೆ ಸೊಸೆ ಕಡೆ. ಅಧಿಕಾರದ ಬಲ ಅಷ್ಟೇ, ಅಧಿಕಾರದ ಆಸೆ ಅಷ್ಟೇ. 20-30 ನಂಬರ್ ಇಟ್ಕೊಂಡು ಹಿಂಗೆ ನನ್ನ ಹತ್ರ ಇದೆ ಅಂತ ಆವಲ್ ಬುಟ್ಟಿ ಇಟ್ಕೊಂಡು ಓಡಾಡ್ತಿರ್ತಾರಲ್ಲ, ಆ ತರ ರಾಜಕಾರಣಿ ಯಾರು ಕುಮಾರಸ್ವಾಮಿ ಅವರು. ಅವ್ರಿಗೆ ಒಂದು ಬದ್ಧತೆ ಇಲ್ಲ, ಜನರಿಗೆ ಒಂದು ಐಡಿಯಾಲಜಿ ಬದ್ಧತೆ ಇಲ್ಲ. ಒಂದು ಜನರ ಪರವಾಗಿ ನಾನು ಈ ಕೆಲಸ ಮಾಡ್ತೀನಿ, ಈ ನಿಟ್ಟಿನಲ್ಲಿ ಇರ್ತೀನಿ ಅನ್ನೋದು ಬದ್ಧತೆ ಇಲ್ಲ. ಇವತ್ತು ನಾಳೆ ಅಲ್ಲಿದ್ದು ಆಚೆ ನಾಳಿದ್ದು ಹಂಗೆ ಅನ್ಕೊಂಡು ಓಡಾಡ್ತಿರ್ತಾರೆ. ಹಾಗಾಗಿ ನಮ್ಮ ಅಧ್ಯಕ್ಷರ ಬಗ್ಗೆ ಮಾತಾಡುವ ನೈತಿಕತೆ JDS ಪಕ್ಷದ ಮಿತ್ರರಿಗೆ ಇಲ್ಲ. ಸೆಕೆಂಡು, ನಾವು ಕಾರ್ಯಕರ್ತರನ್ನ ವಿಶ್ವಾಸಕ್ಕೆ ತಗೊಂಡು ನಾವು 23ರಲ್ಲಿ ನಡೆದ ಚುನಾವಣೆಯಲ್ಲಿ ಪ್ರೂವ್ ಮಾಡಿದ್ದೀವಿ. ರಾಜ್ಯಾದ್ಯಂತ ಏನೋ ಹಿಂದುತ್ವ ಅಂತ ತಿನ್ಕೊಂಡು ಓಡಾಡ್ತಿದ್ರು. ಚಿಕ್ಕಮಗಳೂರಲ್ಲಿ ಏನಾಯ್ತು, ಎಲ್ಲಾ ಸೀಟು ಗೆದ್ವಿ. ಅದೇ ಮುಂದಿನ ದಿನಗಳಲ್ಲಿ ನಾವು ಮಲೆನಾಡಿನಲ್ಲಿ ಕೋಸ್ಟಲ್ ಏರಿಯಾದಲ್ಲಿ ಎಲ್ಲ ಧರ್ಮದ ಜನಾಂಗನೂ ಇದ್ದಾರೆ. ನಿಮ್ಗೆ ಗೊತ್ತಿದೆಯೋ ಗೊತ್ತಿರೋ ಒಂದು ನಿಮ್ಮ ಮಾಧ್ಯಮದಲ್ಲೇ ಹೇಳಿದ್ದೀನಿ ನಾನು ಎಷ್ಟೊಂದ್ಸಲಿ. ಇವತ್ತು ನಮ್ಮ ಗ್ಯಾರಂಟಿಯ ಫಲಾನುಭವಿಗಳು, 5 ಗ್ಯಾರಂಟಿಯ ಫಲಾನುಭವಿಗಳು, ಫಸ್ಟು ಸ್ಟೇಟಲ್ಲಿ ಯಾರ ಫಲಾನುಭವಿಗಳಿದ್ರೆ ಅದು ಕೋಸ್ಟಲಲ್ಲಿ ತಗೊಳ್ಳಿ. ಒಳ್ಳೆಯದು, ನಾವು ಮಾಡಿರೋದು ಯೋಜನೆ ಎಲ್ಲರಿಗೂ. ಆ ಯೋಜನೆ ಒಬ್ಬ ಬ್ರಾಹ್ಮಣಿಗೆ, ಒಬ್ಬ ಲಿಂಗಾಯತನಿಗೆ, ಗೌಡ್ರಿಗೆ,
OBCಗೆ, ಸಿಖ್ಗೆ, ಜೈನ್ಗೆ, ಮುಸಲ್ಮಾನಿಗೆ ಎಲ್ಲರಿಗೂ ಸಲ್ಲಬೇಕು ಅನ್ನೋ ಒಂದು ಇಂಟೆನ್ಷನ್ ಇಟ್ಕೊಂಡು ನಾವು ಯೋಜನೆ ರೂಪಿಸಿರೋದು ಹೊರತು ಒಂದು ಕಮ್ಯುನಿಟಿಗೆ ಕೊಡ್ತಾರೆ ಅಂತ ನಮ್ಮ JDS ಮಿತ್ರರು ಹೇಳಿದ್ರು. ಆದರೆ ನಾವು ಮಾಡುವ ಪಾಲಿಸಿಗಳು, ನಾವು ಮಾಡುವ ಯೋಜನೆಗಳು ಸರ್ವ ಜನಾಂಗದ ಶಾಂತಿಯ ತೋಟದ ಒಂದು ಪಾಲಿಸಿಗಳಾಗಿರುತ್ತೆ ಹೊರತು ಒಂದು ಕಮ್ಯುನಿಟಿಗೆ ಇಟ್ಕೊಂಡು ನಾವು ಓಡಾಡಲ್ಲ. ಓಕೆ ಸರ್, ಮಾತಾಡ್ತಾ ಹೋಗೋಣಂತೆ. ಶರತ್ ಅವರೇ, ನೋಡಿ, ಪ್ರಮುಖವಾಗಿ ಒಂದು ಕಡೆ ಹಿಂದುತ್ವ, ಹಿಂದೂ ಧರ್ಮ ಅನ್ನುವಂಥ ಹೆಸರನ್ನ ಮಾತ್ರ ಇಟ್ಕೊಂಡು ಬಿಜೆಪಿ ಉಸಿರಾಡ್ತಾ ಇದೆ. ಸೊ ಎಲ್ಲೋ ಒಂದು ಕಡೆ ಕರಾವಳಿ ಭಾಗದ ಕಡೆ ಬಿಜೆಪಿಯ ಅಸ್ತಿತ್ವ, ಅದರ ಸಾಕ್ಷಿಗುಡ್ಡೆ ಏನಿದೆ ಅಂತ ಕೇಳ್ತಿದ್ದಾರೆ. ಏನ್ ಹೇಳ್ತೀರಾ ನೀವು? ನೋಡಿ, ಕರಾವಳಿಯ ಭಾಗದಲ್ಲಾಗಿರ್ಬೋದು, ದಕ್ಷಿಣ ಕನ್ನಡ ಆಗಿರ್ಬೋದು, ಉತ್ತರ ಕನ್ನಡ ಜನ ಆಗಿರ್ಬೋದು, ಇಲ್ಲಿ ಪ್ರಬುದ್ಧರಿದ್ದಾರೆ, ಪ್ರಜ್ಞಾವಂತರಿದ್ದಾರೆ. ಇಂತಹ ಬೂಟಾಟಿಕೆಗಳನ್ನ ಒಪ್ಪಲ್ಲ ಅವರು. ಇಂತಹ ಇವರ ಏನು ಚಿಲ್ಲರೆ ಭಾಗ್ಯಗಳಿದೆಯಲ್ಲ ಅದಕ್ಕೆ ಬೆಲೆ ಕೊಡಲ್ಲ. ಹಿಂದುತ್ವ, ನಾನು ಒಂದು ಮಲೆನಾಡು ಭಾಗದಿಂದ ಬಂದವನು, ಉತ್ತರ ಕನ್ನಡ ಜಿಲ್ಲೆಯವನು ನಾನು. ಅಲ್ಲಿ ಯಾವುದೇ ರೀತಿಯಾಗಿ ಈ ಫ್ರೀ ಅಂತೇಳಿ ಬಂದಾಗ ಯೋಚನೆ ಮಾಡ್ತಾರೆ, ಪ್ರಬುದ್ಧರಿದ್ದಾರೆ, ಎಲ್ಲಿಂದ ಕೊಡ್ತಾರೆ ಅಂತೇಳಿ ಯೋಚನೆ ಮಾಡ್ತಾರೆ. ಅಲ್ಲೂ ಸಹಿತ ಇವ್ರು ಎಷ್ಟೇ ಹಿಂದುತ್ವದ ಸಾಫ್ಟ್ ಕಾರ್ನರ್ ತೋರಿಸಿದ್ರು ಸಹಿತ ಈ ಸಲ ನಮ್ಮಲ್ಲಿ ಎಷ್ಟು ಹಿಂದೆ ಸೀಟ್ ಬಂದಿದೆಯಾ ಅಷ್ಟೇ ಸೀಟು ಈಗ ಉಳಿಸ್ಕೊಂಡಿದೆ. ಕೆಲವು ಸೀಟುಗಳು ಬಂದಿರಬಹುದು ಕಾಂಗ್ರೆಸ್ನವರದ್ದು ವಿನಃ ಅಲ್ಲಿ ಯಾವುದೇ ರೀತಿಯಾಗಿ ಈ ಡಬಲ್ ಸ್ಟ್ಯಾಂಡರ್ಡ್ ನಡೆಯಲ್ಲ. ಈ DK ಶಿವಕುಮಾರ್ ಹೇಳೋರು ಡಬಲ್ ಸ್ಟ್ಯಾಂಡರ್ಡ್ ಅನ್ನ ತೋರಿಸ್ತಾ ಇದ್ದಾರೆ ಇವತ್ತಿನ ದಿವಸ. ಹಿಂದೆ ನೀವು ನೋಡಿರ್ಬೋದು, ಇವರು ರಾಮನಗರವನ್ನ ಏಸು ಬೆಟ್ಟ ಮಾಡ್ಲಿಕ್ಕೆ ಹೊರಟಿದ್ರು ಹಿಂದೆ ಇವರ ಕಾಲದ. ಅವಾಗ ನಾವು ಹೋರಾಟ ಮಾಡಿದವರು ಯಾರು? ನಮ್ಮಲ್ಲಿ ನಮ್ಮ ಊರಿಂದ ಸರಿಸುಮಾರು ಒಂದು 500 ಜನ ಬಂದಿದ್ರು. ದಕ್ಷಿಣ ಕನ್ನಡದಿಂದ ಸರಿಸುಮಾರು ಒಂದು 600ಕ್ಕೂ ಹೆಚ್ಚು ಜನ, ನಮ್ಮ ಜಿಲ್ಲೆಯಿಂದ 500ಕ್ಕೂ ಹೆಚ್ಚಿನ ಜನ ಬಂದಿದ್ರು. ಇವ್ರೇನು ರಾಮನಗರ ಏನು ಬೆಟ್ಟವನ್ನ ಏಸು ಬೆಟ್ಟವನ್ನ ಮಾಡ್ಲಿಕ್ಕೆ ಹೊರಟಿದ್ರಲ್ಲ, ಅದೇ ಹೇಳ್ತಾ ಇರೋದು. ನೋಡಿ, ಚುನಾವಣೆಗೋಸ್ಕರ ಇವರು ಯಾವ ರೀತಿಯ ತಂತ್ರವನ್ನು ಉಪಯೋಗಿಸ್ಲಿಕ್ಕೆ ರೆಡಿ. ಈಗ ನೋಡಿ, ನೀವು ಈಗೇನು ಕಾಂಗ್ರೆಸ್ನ ಏನು ಸರ್ಕಾರ ಒಂದು ಧರ್ಮದ ಓಲೈಕೆ ಮಾಡ್ತಾ ಇದೆ. ಅದು ಈಗಿನ ಬಜೆಟ್ ನಲ್ಲಿ ವಕಫ್ಗೆ 150 ಕೋಟಿ ಮೀಸಲಿಟ್ಟಿದೆ. ಅಲ್ಪಸಂಖ್ಯಾತ ವಿದ್ಯಾರ್ಥಿನಿಗೋಸ್ಕರ ಇವರು ಯೂನಿವರ್ಸಿಟಿಗಳನ್ನ ಮಾಡ್ಲಿಕ್ಕೆ ಹೊರಟಿದ್ದಾರೆ, ಶಾಲಾ ಕಾಲೇಜುಗಳನ್ನು ತೆರಲಿಕ್ಕೆ ಹೊರಟಿದ್ದಾರೆ. ಅದನ್ನೆಲ್ಲ ನಮ್ಮ ಏನು ಆ ಕರಾವಳಿ ಭಾಗ ಆಗಿರ್ಬೋದು, ಮಲೆನಾಡು ಜನತೆ ಪ್ರತಿಯೊಂದು ಗಮನಿಸ್ತಾ ಇದ್ದಾರೆ. ಇವರು ಇವತ್ತಿನ ದಿವಸ ಜನಿವಾರವನ್ನ ಕಟ್ ಮಾಡ್ಲಿಕ್ಕೆ ಹೊರಟ್ರು, ತಾಳಿಯನ್ನ ಕಟ್ ಮಾಡ್ಲಿಕ್ಕೆ ಹೊರಟ್ರು. ಏನು ದೆಹಲಿಯಲ್ಲಿ ಚುನಾವಣೆ ಆಯ್ತಲ್ಲ, 67 ಜನ ಅಭ್ಯರ್ಥಿಗಳು ಠೇವಣಿ ಕಳ್ಕೊಂಡಿದ್ದಾರೆ ನಿಮ್ಮ ಯೋಗ್ಯತೆಗೆ. DK ಶಿವಕುಮಾರ್ ಎಷ್ಟು ಅವರ ಯೋಗ್ಯತೆ? 67 ಜನ ಠೇವಣಿ ಕಳ್ಕೊಂಡಿದ್ದಾರೆ. ನೋಡಿ, ಶಿವದಾರವನ್ನು ಕಸ್ಕೊಳ್ತಾರೆ, ನಾಳೆ ಉಡುದಾರವನ್ನು ಕಸ್ಕೊಳ್ತೀರಾ ನೀವು. ಏನು ಸನಾತನ ಹಿಂದುತ್ವ ಇದೆಯಲ್ಲ, ಸನಾತನ ಹಿಂದುತ್ವದ ಏನು ಇದೆಯಲ್ಲ, ಪ್ರತಿಪಾದಕರು ಇದೀವಲ್ಲ, ಇವ್ರನ್ನೆಲ್ಲ ಒಡೆದಾಳುವ ನೀತಿಯನ್ನ ಆಳಿಸ್ತಾ ಇದ್ದಾರೆ. ಆಂಟಿ ಹಿಂದೂಗಳು ಇವರು. ಹಾಗಾದ್ರೆ ಯೇಸು ಬೆಟ್ಟವನ್ನು ಯಾಕೆ ಮಾಡ್ಲಿಕ್ಕೆ ಹೊರಟ್ರಿ ನೀವು? ನೀವು ಹಿಂದುತ್ವದ ಸಾಫ್ಟ್ ಕಾರ್ನರ್ ಅಂತ ತೋರಿಸ್ತಾ ಇದ್ದೀರಲ್ವಾ, ಯಾಕೆ ನೀವು ಯೇಸು ಬೆಟ್ಟ ಮಾಡ್ಲಿಕ್ಕೆ ಹೊರಟಿದ್ರಿ? ಇವತ್ತಿನ ದಿವಸ ಹೋರಾಟ ಮಾಡ್ಲಿಲ್ಲ ಅಂದ್ರೆ ಅದೇ ಒಂದು ರಾಮನಗರ ಬೆಟ್ಟ ಏಸು ಬೆಟ್ಟವಾಗಿ ಆಗಿತ್ತು ಇವತ್ತಿನ ದಿವಸ. ಸರ್ ಬರ್ತೀರಂತ ಒಂದು ನಿಮಿಷ. ಸರ್ ನೋಡಿ, ಒಂದ್ ಕಡೆ ಈಗಾಗಲೇ ಪ್ರಮುಖವಾಗಿ 2 ಪ್ರಶ್ನೆಗಳನ್ನ ನಿಮ್ಮನ್ನ ಕೇಳಿದ್ರು ಅವರು. ಅಧಿಕಾರದ ಆಸೆಗೋಸ್ಕರ ಮಾತ್ರ ಕುಮಾರಸ್ವಾಮಿ ಅವರು ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಜಂಪಾಟ ಮಾಡ್ತಾರೆ. ಕೇವಲ ಅವ್ರದ್ದು ಎಲ್ಲೋ ಒಂದ್ ಕಡೆ ಸ್ಥಿರತ್ವ ಅನ್ನುವಂಥದ್ದಿಲ್ಲ. ಅಧಿಕಾರ ಎಲ್ಲಿ ಸಿಗುತ್ತೋ ಅಲ್ಲಿಗೆ ಮಾತ್ರ ಜಂಪ್ ಮಾಡ್ಕೊಂಡು ಆ ಒಂದು ಅವಕಾಶವನ್ನ ಪಡ್ಕೊಳ್ತಾರೆ ಅನ್ನುವಂಥದ್ದು. ಏನ್ ಹೇಳ್ತೀರಾ ಈ ವಿಚಾರವಾಗಿ? ನೋಡಿ, ಮಿತ್ರರು ಒಳ್ಳೆ ಮಾತನ್ನು ಕೇಳಿದ್ದಾರೆ. ನಿಮಗೆ ಒಂದು ಮಾತನ್ನ ಸ್ಪಷ್ಟವಾಗಿ ಹೇಳಕ್ ಇಚ್ಛೆ ಪಡ್ತೀನಿ.
ಯಾವತ್ತು ನಾವು ಸಮ್ಮಿಶ್ರ ಸರ್ಕಾರವನ್ನು ಮಾಡಿದ್ವಿ, ಹೌದು, ಯಾರಿಗೂ ಬೆಂಬಲ ಇಲ್ಲದೆ ಇರುವಂತ ಸಂದರ್ಭದಲ್ಲಿ, ಯಾರಿಗೂ ಕೂಡ ಬಹುಮತ ಇಲ್ಲದೆ ಇರುವಂತ ಸಂದರ್ಭದಲ್ಲಿ ಸಮ್ಮಿಶ್ರ ಸರ್ಕಾರ ಮಾಡಿದ್ವಿ. ಅವ್ರು ಹೇಳಿದ್ರು ಪಾಪ ಅವರು ಅಧಿಕಾರದ ಆಸೆ ದಾಹ ಅವ್ರಿಗೆ 6 ಕೊಟ್ರೆ ಆ ಕಡೆ 3 ಕೊಟ್ರೆ ಈ ಕಡೆ ಅಂತೇಳಿ 6 ಯಾಕೆ ಕೊಟ್ರಿ 3 ಯಾಕೆ ಕೊಟ್ರಿ ನೀವು? ರಾತ್ರಿ ಯಾವ ಬಿಜೆಪಿ ಸರ್ಕಾರ ಬಿಜೆಪಿ ಅವ್ರ ಜೊತೆ ಹೋಗಿ ಸರ್ಕಾರ ಮಾಡ್ತೀವಿ ಅನ್ನೋದಕ್ಕೆ ರಾತ್ರಿ ಬಂದವ್ರು ನೀವು ದೇವೇಗೌಡರು ಕಾಲು ಹಿಡ್ಕೊಂಡಿದ್ದು ಯಾರು ಅಂತಕ್ಕಂಥದ್ದು ಗೊತ್ತಿದೆಯಲ್ವಾ? ನೀವ್ ಹೇಳ್ಬೇಕಾಗಿತ್ತು ಅವತ್ತು ಸಮ್ಮಿಶ್ರ. ಇವತ್ತು ಸಮ್ಮಿಶ್ರ ಬಂದಿದೆ, ಯಾವುದೇ ಕಾರಣಕ್ಕೂ ನಾವು ಯಾರ ಜೊತೆ ಹೋಗೋದಿಲ್ಲ, ಮರುಚುನಾವಣೆ ಹೋಗೋಣ ಅನ್ಬೋದಿತ್ತಲ್ಲ ನೀವು. ಹಾಗಾದ್ರೆ ಆ ಧೈರ್ಯ ನಿಮ್ಗೆ ಅವತ್ತಿರ್ಲಿಲ್ವಾ? ಮರುಚುನಾವಣೆಗೆ ಹೋಗೋದಿಕ್ಕೆ ಈ ರಾಜ್ಯದ ಜನತೆ ತೆರಿಗೆ ಹಣ ಉಪಯೋಗಿಸಬೇಕಾಗುತ್ತೆ. ಒಂದು ಚುನಾವಣೆಯಲ್ಲೇ ಸಾವಿರಾರು ಕೋಟಿ ಖರ್ಚಾಗಿರುತ್ತೆ. ಸಮಾನ ಮನಸ್ಕರು ಅಂತಕ್ಕಂಥ ಮಾತನ್ನ ನಂಬಿಸಿ ನಮ್ಮನ್ನ ಯಾವತ್ತು ಜೊತೆಯಲ್ಲಿ ಕರ್ಕೊಂಡೋದ್ರು. ಶ್ರೀಮಾನ್ ದೇವೇಗೌಡರನ್ನ ಯಾರು ಇಳಿಸಿದ್ದು ಕೆಳಗಡೆಗೆ? ದೇವೇಗೌಡರು ಇರ್ತಕ್ಕಂಥ ಕಾಲಾವಧಿಯಲ್ಲಿ ಯಾವುದೇ ಕಾರಣಕ್ಕೂ ಒಂದು ಹಗರಣ ನಡೀಲಿಲ್ಲ. ದೇಶದಲ್ಲಿ ಅಭಿವೃದ್ಧಿ ಕೆಲಸಗಳು ನಡೀತು. ರಾತ್ರಿ ಅವ್ರ ಬೆಳವಣಿಗೆ ನೋಡಕ್ ಸಹಿಸಕ್ಕಾಗದೇನೆ ರಾತ್ರಿ ಇಳಿಸಿದವ್ರು ಯಾರು? ಇದೇ ಕುಮಾರಸ್ವಾಮಿ. ನೀವು ಹೇಳ್ತಿದ್ರು ಮಿತ್ರರು, ಇದೇ ಕುಮಾರಸ್ವಾಮಿ ಅವ್ರ ಬಗ್ಗೆ ಮಾತಾಡ್ತಾ ಇದ್ರು. ಯಾವ ಕುಮಾರಸ್ವಾಮಿ ಅವರು ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾದಂತ ಸಂದರ್ಭದಲ್ಲಿ ಅವ್ರು ಮಾಡಿರ್ತಕ್ಕಂಥ ಒಳ್ಳೊಳ್ಳೆ ಕೆಲಸಗಳು, ಇವತ್ತು ಶಾಶ್ವತ ಕೆಲಸಗಳನ್ನ ಅವ್ರು ಹೇಳ್ತಿದ್ರು. ಉಚಿತ ಅಂತಕ್ಕಂಥದನ್ನ, ಸಾರಾಯಿ ನಿಷೇಧ, ಇವತ್ತು ಕರ್ನಾಟಕ ಜನತೆ ನೆನ್ಸ್ಕೊಂತಾರೆ. ಲಾಟ್ರಿ ನಿಷೇಧ, ಕರ್ನಾಟಕ ಜನ ನೆನ್ಸ್ಕೋತಾರೆ. 26,000 ಕೋಟಿ ಸಾಲ ಮನ್ನಾ, ಈ ತರದ ಯೋಜನೆಗಳು ಮಾಡಬೇಕಾಗಿತ್ತು. ಅಂತ ಒಳ್ಳೆ ಕೆಲಸ ಕಾರ್ಯಗಳು ಮಾಡುವಂತ ಸಂದರ್ಭದಲ್ಲಿ ಸನ್ಮಾನ್ಯ ಕುಮಾರಸ್ವಾಮಿ ಅವ್ರನ್ನ ರಾತ್ರಿ ಇಳಿಸಿದ್ರಲ್ಲ ಸ್ವಾಮಿ. ಯಾರು ಇಳಿಸಿದ್ದು? ಇದೇ ನೀವು ಜೊತೆಲಿ ಬಂದ್ಬಿಡ್ತಾನೆ ಇಳಿಸಿದ್ದು. ನಿಖಿಲ್ ಕುಮಾರಸ್ವಾಮಿ ಅವ್ರ ಬಗ್ಗೆ ಹೇಳಿದ್ರು, ಜೋಡೆತ್ತುಗಳು ಅಂತ ಅಂದ್ಬಿಟ್ಟು ಮಂಡ್ಯದಲ್ಲಿ ನಾನು ನಿಮ್ಮ ಮಗನ ಗೆಲ್ಲಿಸ್ತೀವಿ ಅಂತ ಜೊತೆಲಿ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಕತ್ತು ಕುಯ್ದುಬಿಟ್ಟು ಸನ್ಮಾನ್ಯ ಈಗಿನ ಮುಖ್ಯಮಂತ್ರಿಗಳು ಪಬ್ಲಿಕ್ ಅಲ್ಲಿ ಹೇಳ್ತಾರೆ ಮಂಡ್ಯದಲ್ಲಿ, ಅವತ್ತಿನ ದಿನ ಚುನಾವಣೆಯಲ್ಲಿ ನಾವು ಶ್ರೀಮತಿ ಸುಮಲತಾ ಅವರಿಗೆ ಸಪೋರ್ಟ್ ಮಾಡಿದ್ವಿ ಓಪನ್ ಆಗಿ ಅಂತಕ್ಕಂಥ ನಾಚಿಕೆ ಆಗೋದಿಲ್ವಾ ನಿಮಗೆ? ಒಬ್ಬ ಜವಾಬ್ದಾರಿತ ಸ್ಥಾನದಲ್ಲಿರ್ತಕ್ಕಂಥ ಈ ರಾಜ್ಯದ ಮುಖ್ಯಮಂತ್ರಿಗಳು ಯಾವ ರೀತಿ ಮಾತಾಡ್ತಾ ಇದ್ದೀರಾ? ಸಂಘಟನಾ ಚಿತ್ರ ಆಮೇಲೆ ಹೇಳ್ತಿದ್ರು ಅವ್ರು ಒಂದೆರಡು ಪದಗಳು ಬಳಕೆ ಮಾಡಿದ್ರು. ದಮ್ಮು ತಾಕತ್ತು. ಇದೇನು ದಬ್ಬಾಳಿಕೆ ರಾಜಕಾರಣ? ದಮ್ಮು ತಾಕತ್ತು ತೋರಿಸೋದಿಕ್ಕೆ ನಾವು ಮಾಡ್ತಾ ಇರ್ತಕ್ಕಂಥ ಜನಗಳಿಗೆ ಒಳ್ಳೇದಾಗಬೇಕು ಅಂತಕ್ಕಂಥದ್ದು ಮಾತಾಡಿದ್ರೆ ನೀವು ದಮ್ಮು ತಾಕತ್ತು. ನಾವು ದಮ್ಮು ತಾಕತ್ತನ್ನ ನೀವು MP ಚುನಾವಣೆಯಲ್ಲಿ ಯಾವ ಮಂಡ್ಯದಲ್ಲಾಗಿರ್ಬೋದು, ಕೋಲಾರಲ್ಲಾಗಿರ್ಬೋದು, ಮೈಸೂರಲ್ಲಾಗಿರ್ಬೋದು, ರಾಮನಗರದಲ್ಲಿ ಯಾಕೆ ತೋರಿಸಿದ್ರೆ ನಿಮ್ಮ ದಮ್ಮು ತಾಕತ್ತನ್ನ? ಯಾಕೆ ತೋರಿಸಿದ್ರೆ ದಮ್ಮು ತಾಕತ್ತು? ನಿಮ್ಮ ಭಾಗನೆಲ್ಲ ಸ್ವಾಮಿ ಮೈಸೂರು ಭಾಗ. ಸುಮ್ಮನೆ ಮಾತಾಡ್ತಕ್ಕಂಥ ಮಾತು ನೀವು ಜನಗಳಿಗೆ ಯಾವಾಗಲೂ ಅಬ್ಸರ್ವ್ ಮಾಡ್ತಾ ಸೂಕ್ಷ್ಮವಾಗಿದ್ದಾರೆ ಇವತ್ತಿನ ಜನ. ಮೊದಲು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಒಂದು ಕೆಲಸ ಏನಪ್ಪಾ ಅಂತಂದ್ರೆ, ಈ ರಾಜ್ಯದಲ್ಲಿ ಕುಡಿಯೋ ನೀರಿಂದ ಹಾಲಿಂದ ಹಾಲ್ ತನಕ 48 ನೀವು ದಿನನಿತ್ಯ ಬಳಕೆ ವಸ್ತುಗಳ ಮೇಲೆ ಬೆಲೆ ಏರಿಕೆ ಮಾಡಿದ್ದೀರಲ್ವಾ? ನೀವು ಇವತ್ತು 5 ನಿಮಿಷಗಳ ಕಾಲ ಕೂಡ ನೀವು ಆ ಚೇರ್ ಮೇಲೆ ಕೂತ್ಕೊಳ್ಳೋಕೆ ಅರ್ಹರಲ್ಲ. ನೀವು ಯಾವತ್ತೋ ರಿಸೈನ್ ಮಾಡಿ ಹೋಗ್ಬೇಕಾಯ್ತು. ನಮ್ಮ ಕೈಲಿ ಆಗಲ್ಲ ಸರ್ಕಾರ ಮಾಡಕ್ಕೆ ಅಂತ ಹೇಳಿ ಒಂದೊಂದು ಇಲಾಖೆಗೆ ಮೇಡಮ್ ನನ್ನ ಜೊತೆಲಿ ಬನ್ನಿ, ಹಗರಣಗಳು ಹೆಂಗ್ ನಡೀತಾ ಇದೆ ಗೊತ್ತಾ? ನೀವು ದುಡ್ಡು ತಗೊಂಬನ್ನಿ ನನ್ನ ಜೊತೆಲಿ. ಇವತ್ತು ಓಪನ್ ಚಾಲೆಂಜ್ ಮೀಡಿಯಾದಿಂದ ಹೇಳ್ತಾ ಇದ್ದೀನಿ, ಯಾವ ಇಲಾಖೆಯಲ್ಲಿ ನಿಮ್ಗೆ ಏನ್ ಕೆಲಸ ಆಗಬೇಕು ಲಂಚ ತಗೊಂಬನ್ನಿ, ನನ್ನ ಜೊತೆಲಿ ಬನ್ನಿ, ನಾನು ಕೆಲಸ ಮಾಡಿಸ್ಕೊಡ್ತೀನಿ. ಆ ಮಟ್ಟಕ್ಕೆ ದುಡ್ಡು ಇಲ್ಲದೆ ಯಾಕೆ? ಕಾರಣ ಏನು ಅಂತಂದ್ರೆ ನಾನು ಈ ಸೀಟ್ಗೆ ಹಾಕ್ಸ್ಕೊಂಡಿದ್ದೀನಿ, ಇಷ್ಟು ಕೋಟಿ ಕೊಟ್ಟಿದ್ದೀನಿ, ನನಗೆ ದುಡ್ಡು ಬರಬೇಕು. ಅವ್ರನ್ನ ಕೇಳಕ್ ಹೋಯ್ತಂದ್ರೆ ಇಷ್ಟು ಕೋಟಿ ಖರ್ಚು ಮಾಡಿ ನಾನು ಗೆದ್ಕೊಂಡ್ಬಂದಿದ್ದೀನಿ ಮಾಡ್ಬೇಕು ನನಗೆ. ಈ ರೀತಿ ಪರಿಸ್ಥಿತಿ ಇರೋದ್ರಿಂದ ನೀವು ಎಲ್ಲೋ ಹೋಗ್ಬಿಟ್ಟು ಜನಗಳಿಗೆ ಜಾತಿ ಮಧ್ಯೆ ಧರ್ಮದ ಬಗ್ಗೆ, ಮನುಷ್ಯನ ಬಗ್ಗೆ ನೀವು ಪಕ್ಷಗಳ ಬಗ್ಗೆ ನೀವು ಬೆಂಕಿ ಹಚ್ಬಿಟ್ಟು ಇವತ್ತು ಈ ರಾಜ್ಯವನ್ನು ಆಳ್ತಾ ಇದ್ದೀರಲ್ಲ. ಒಂದ್ಸತಿ ನಿಮ್ ಒಂದ್ಸತಿ ಹಿಂತಿರುಗಿ ನೋಡ್ಕೊಳ್ಳಿ. ರಾಜ್ಯದ ಪರಿಸ್ಥಿತಿ ಏನಿದೆ, ಬೇರೆ ರಾಜ್ಯಗಳಲ್ಲಿ ದೇಶ ಯಾವ ರೀತಿ ಆಳ್ತಾ ಇದ್ದಾರೆ ಅಂತಕ್ಕಂಥದನ್ನ ದಯಮಾಡಿ ತಾವು ಗಮನಿಸಬೇಕು ಅಂತಕ್ಕಂಥದನ್ನ ನಾನು ಕೇಳಕ್ಕೆ ಇಚ್ಛೆ. ಖಂಡಿತ ಸರ್. ಕಶ್ಯಪ್ ಸರ್, ನೋಡಿ, ಪ್ರಮುಖವಾಗಿ ಕಾಂಗ್ರೆಸ್ನವರು ಆಂಟಿ ಹಿಂದೂಗಳು, ಎಲ್ಲೋ ಒಂದು ಕಡೆ ಹಿಂದುತ್ವ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋ ಹಾಗೆ ಇಲ್ಲ ಅನ್ನುವಂತ ಪ್ರಶ್ನೆಯನ್ನ ಮಾಡಿದ್ರು ನಿಮ್ಮ ಹತ್ರ ಬಿಜೆಪಿ ವಕ್ತಾರರು. ಏನ್ ಹೇಳ್ತೀರಾ? ನೋಡಿ, ಬಿಜೆಪಿಯವರು ಹಿಂದೂಗಳನ್ನೇನು ಗುತ್ತಿಗೆ ತಗೊಂಡಿಲ್ಲ. ಅವ್ರು ಗುತ್ತಿಗೆ ತಗೊಂಡು ನಮ್ಮಲ್ಲಿ ಇರ್ತಾರೆ, ನಮಗೋಸ್ಕರ ಇರ್ತಾರೆ ಅನ್ನೋ ಒಂದು ಗುತ್ತಿಗೆ ತಗೊಂಡಿಲ್ಲ ಯಾರು ಆಗ್ಲಿ. ನಾ ಮಾತಾಡ್ತಾ ಇರ್ಬೇಕಾದ್ರೆ ನೀವು ಮಾತಾಡ್ಬಿಡಿ. ಹಿಂದುತ್ವ ಅನ್ನೋದು ಯಾರ ಆಸ್ತಿನೂ ಅಲ್ಲ. 136+4 140 ಜನ ನಮಗೆ ಆಯ್ಕೆ ಮಾಡಿದ್ದಾರೆ. ಎಷ್ಟು ಜನ ವೋಟ್ ಹಾಕಿದ್ದಾರೆ ಮೇಲ್ವರ್ಗದವರು? ಅವ್ರು ಯಾರು ಹಿಂದೂಗಳಲ್ವಾ? ಯಾರು ಹಿಂದೂಗಳಲ್ವಾ? ನಮ್ಗೆ 1 ಕೋಟಿ ಬಜೆಟ್ ಅಲ್ಲಿ ಎಷ್ಟು ಹೇಳ್ಬಿಡಿ. ಬಜೆಟ್ ಅಲ್ಲಿ ಎಷ್ಟು ಮೀಸಲಿಟ್ಟಿದ್ದಾರೆ ಹೇಳ್ಬಿಡಿ. ನೀವು ಅಷ್ಟು ಹಾಕಿದ್ದಾರೆ ಅಂತ ಹೇಳಿದ್ರಲ್ಲ, 60,000 ಕೋಟಿ ಗ್ಯಾರಂಟಿ ಹೇಳ್ಬಿಡಿ. ಬ್ರಾಹ್ಮಣ, ಒಕ್ಕಲಿಗ, ಲಿಂಗಾಯತ, OBC, ಕುರುಬ, SC, ST ಗೆ 65,000 ಗ್ಯಾರಂಟಿ ಹಣ ಬ್ರಾಹ್ಮಣ, ಚರ್ಚೆ ಮಾಡ್ರಿ ನೀವು.
ನೀವು ಆಯ್ತು. ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡ್ರಿ. ಓಕೆ ಸರ್, ಓಕೆ ಒಂದ್ ನಿಮಿಷ ಶರತ್ ಸರ್ ನಿಮಗೆ ಅವಕಾಶ ಬರುತ್ತೆ ಸರ್, ಒಂದ್ ನಿಮಿಷ. ಒಂದು 2-3 ಎಕ್ಸಾಂಪಲ್. ಓಕೆ ಸಕಲೇಶ್ಪುರದಿಂದ ಮಂಗಳೂರು ಯಾರು MP ಇದ್ರು 2 ದಶಕಗಳಿಂದ? JDS ಮತ್ತೆ ಇವ್ರು ಏನಪ್ಪ ಇವ್ರು ಮಿತ್ರ ನಿಲಿನ್ ಕುಮಾರ್ ಕಟೀಲ್. ಆ ರೋಡ್ ಅಲ್ಲಿ ಒಂದ್ಸರಿ ಹೋಗಿ ಬಂದ್ಬಿಡಿ. 7 ತಿಂಗಳು ಯಾರ ಪ್ರೆಗ್ನೆಂಟ್ ಹೋಗ್ಬಿಟ್ರೆ ಅಲ್ಲೇ ಡೆಲಿವರಿ ಆಗೋಗುತ್ತೆ ಅಂತ ರಸ್ತೆ, ಚಿನ್ನದ ರಸ್ತೆ. ಇಬ್ರು ಏನಪ್ಪ ಸಂಸದರು ಮಾಡಿದ್ದಾರೆ ಚಿನ್ನದ ರಸ್ತೆ. ಇವರು ಚಕ್ರವರ್ತಿ ಸುಳೆಬೇಡ ಹೇಳ್ತಿದ್ರು ಚಿನ್ನದ ರಸ್ತೆ ಮಾಡ್ಬಿಡ್ತೀವಿ ಅಂತ. ಹೆಂಗಿದೆ ರಸ್ತೆ ಅಂತ ನೋಡಿ ಸ್ವಲ್ಪ. ನಿಮಿಷ ಅಲ್ಲಿಗೆ ಬರ್ತೀವಿ. ಒಂದ್ ನಿಮಿಷ ಸೆಕೆಂಡ್. ಒಂದು ಅಭಿವೃದ್ಧಿ ವಿಚಾರವಾಗಿ ಮಾತಾಡ. ಮಂಗಳೂರಿನಲ್ಲಿ ಯಾವ್ದಾರ ಒಂದು ಲ್ಯಾಂಡ್ ಮಾರ್ಕ್ ಪ್ರಾಜೆಕ್ಟ್ ಬಿಜೆಪಿ ಅವ್ರು ಮಾಡಿದಾರ? 15 ವರ್ಷದಿಂದ 20 ವರ್ಷದಿಂದ ಅವ್ರು MP ಇದಾರೆ. ಲ್ಯಾಂಡ್ ಮಾರ್ಕ್ ಅವ್ರ ಯೋಗ್ಯತೆಗೆ ಸಕಲೇಶ್ಪುರದಿಂದ ಮಂಗಳೂರು ತನಕ ಒಂದು ನ್ಯಾಷನಲ್ ಹೈವೇ ರೋಡ್ ಕಂಪ್ಲೀಟ್ ಮಾಡಕ್ ಆಗ್ಲಿಲ್ಲ. 25 ವರ್ಷ. ನೀವು ಉತ್ತರ ಕೊಡುವಾಗ ನೀವು ಮಾತಾಡಂಗಿಲ್ಲ ಸರ್, ನಿಮ್ ಪ್ರಶ್ನೆಗೆ ಅವ್ರು ಉತ್ತರ ಕೊಡ್ತಾರೆ. 25 ವರ್ಷದಿಂದ ಅನಂತಕುಮಾರ್ ಹೆಗಡೆ ಇದ್ರು. 5 ಜನ MLA ಆಗ್ತಿದ್ರು ಉತ್ತರ ಕನ್ನಡದಲ್ಲಿ. ಯಾವ್ದಾರ ಒಂದು ಗೌರ್ಮೆಂಟ್ ಹಾಸ್ಪಿಟಲ್ ಇದೆ ಅಲ್ಲಿ. ಇವರ ಪಕ್ಷದ ಶಾಸಕರು, ಇವರ ಪಕ್ಷದ MP ಗಳೇ ಹೋರಾಡ್ತಿದ್ರು. ಯಾವ್ದಾರ ಒಂದು ಅಭಿವೃದ್ಧಿ ಆಗಿದೆ ಅಲ್ಲಿ? ಇಲ್ಲ. ಇವರ ಬದ್ಧತೆ ಏನಿದ್ರು ಜನರಿಗೆ ಕಣ್ಣಿಗೆ ಮೆಣಸಿನ ಪುಡಿ ಹಚ್ಚೋದು, ಹಿಂದುತ್ವ ತೋರಿಸೋದು. ಅಂದ್ರೆ ಹಿಂದುತ್ವ ಅನ್ನುವಂಥದ್ದೇ ಬಳಸ್ಕೊಳ್ತಿದ್ದಾರೆ ಅಷ್ಟೇ, ಇನ್ನೇನು ಇಲ್ಲ ಬಿಜೆಪಿದು. ಬರ್ತೀನಿ ಶರತ್ ಸರ್, ಒಂದ್ ಸೆಕೆಂಡ್ ಸರ್. ನೋಡಿ, ಒಂದ್ ಕಡೆ ಪ್ರಮುಖವಾಗಿ ಈಗ ಕೆಲವೊಂದಿಷ್ಟು ವಿಚಾರ ಹೇಳಿದ್ರು ಅವರು. ಹಿಂದುತ್ವ ಅನ್ನುವಂತ ನಾನು ಮೊದಲೇ ಮೆನ್ಷನ್ ಮಾಡಿದೆ ನಿಮಗೆ, ಅದೊಂದ್ರ ವಿಚಾರದಲ್ಲೇ ಬಿಜೆಪಿ ಜೀವಿಸ್ತಾ ಇದೆ, ಜೀವ ಇರುವಂತದ್ದು. ಸೊ ಪ್ರಮುಖವಾಗಿ ಹಿಂದುತ್ವ ಅನ್ನುವಂಥದ್ದನ್ನ ಬಿಟ್ರೆ ಬಿಜೆಪಿಗೆ ಎಲ್ಲೂ ಕೂಡ ಯಾವ ಒಂದು ಸ್ಥಾನವನ್ನು ಕೂಡ ಗೆಲ್ಲೋದಕ್ಕೆ ಆಗೋದಿಲ್ಲ ಅನ್ನುವಂಥದ್ದನ್ನ ಹೇಳ್ತಿದ್ದಾರೆ. ನೋಡಿ, ಈಗೇನು ಉತ್ತರ ಕನ್ನಡ ಜಿಲ್ಲೆಯ ವಿಷಯ ಹೇಳಿದ್ರು, ಅಲ್ಲಿ ನಮ್ಮ ಅವಧಿಯಲ್ಲೇ ಸಹಿತ ಇವಾಗ ಆಲ್ರೆಡಿ ಅದಕ್ಕೆ ಸ್ಯಾಂಕ್ಷನ್ ಆಗಿದೆ ಹಾಸ್ಪಿಟಲ್ಗೆ. ಅದರದ ಒಂದು ಕೆಲಸಗಳು ನಡೀತಾ ಇದೆ. ಇವಾಗ ಮೀಸಲಿಟ್ಟ ತಕ್ಷಣ ನಾಳೆನೆ ಹಾಸ್ಪಿಟಲ್ ಮಾಡಕ್ ಆಗಲ್ಲ, ಅದಕ್ಕೊಂದು ಸಮಯ ಸಂದರ್ಭ ಹೇಳೋದು ಬೇಕಾಗತ್ತೆ. ಈಗ ನಡೀತಾ ಇದೆ, ಆ ಕಾರ್ಯಗಳು ನಡೀತಾ ಇದೆ. ಕುಮಟಾ ಮತ್ತು ಶಿರ್ಸಿಯ ಮಧ್ಯದಲ್ಲಿ ನೋಡಿ, ಚಿನ್ನದ ರಸ್ತೆ ನೋಡಿ, ಒಂದನ್ನ ನಾನು ಅರ್ಥ ಮಾಡ್ಕೋಬೇಕು. ಕಾಂಗ್ರೆಸ್ಸಿನ ಅವಧಿಯಲ್ಲಿ ಏನ್ ಲೂಟಿ ಆಗಿದೆಯಲ್ಲ ಹಣ, ಆ ಹಣವನ್ನು ತಂದಂತ ಸಂದರ್ಭದಲ್ಲಿ ಚಿನ್ನದ ರಸ್ತೆ ಮಾಡುವುದು ಅಷ್ಟು ಹಣ ಲೂಟಿ ಮಾಡಿದ್ದಾರೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಅರ್ಥ ಮಾಡ್ಕೋಬೇಕು. ಕಾಂಗ್ರೆಸ್ನ ಪ್ರತಿಯೊಬ್ಬರು ನಾಯಕರು, ವಕ್ತಾರ ಸೇರಿದಂತೆ ನಾಯಕರುಗಳು ಕೆಲವೊಂದು ಮಾಧ್ಯಮದಲ್ಲಿ ಹೇಳಿದ್ದಿದೆ ನಾನು. ಅವ್ರು ಹೇಳಿದ್ದೇನು ಅಂದ್ರೆ, ಕಾಂಗ್ರೆಸ್ಸಿನ ಅವಧಿಯಲ್ಲಾಗಿರುವ ಲೂಟಿಯ ಹಣದಿಂದ ಅಷ್ಟು ಹಣ ಇವರು ಲೂಟಿ ಮಾಡಿದ್ದಾರೆ ಅಂತ. ಇಡೀ ದೇಶದಲ್ಲಿ ಚಿನ್ನ ರಸ್ತೆ ಮಾಡಬಹುದಂತೆ, ಅಷ್ಟು ಹಣ ಲೂಟಿ ಮಾಡಿದ್ದಾರೆ ಅಂತ ಹೇಳಿದ್ದಿದೆ. ಮಾಡ್ಕೊಡ್ತೀವಿ ಅಂತ ಹೇಳಿಲ್ಲ. ಆ ಸ್ವಿಸ್ ಬ್ಯಾಂಕ್ ನಲ್ಲಿ ಇರುವಂತಹ ಹಣವನ್ನ ಇಲ್ಲಿ ತಂದಾಗ ಅಷ್ಟು ಅಂದ್ರೆ ಚಿನ್ನದ ರಸ್ತೆ ಮಾಡಬಹುದು ಅಂತ ಹೇಳಿದ್ದಾರೆ. ನಾವು ಚಿನ್ನದ ರಸ್ತೆ ಮಾಡ್ತೀವಿ ಅಂತ ಹೇಳಿಲ್ಲ. ಅರ್ಥ ಮಾಡ್ಕೋಬೇಕು ಯಾವತ್ತು. ಅದು ನೀವು ಭಾಷಣವನ್ನ ಗಮನಿಸಿ, ಬೇಕಾದ್ರೆ ನಿಮ್ ಇದರಲ್ಲಿ ಪ್ಲೇ ಮಾಡಿದ್ರು ನೋಡ್ಬೋದು ಆ ಭಾಷಣ. ಇನ್ನೂ ಸಹಿತ ನೀವು ಚಕ್ರವರ್ತಿ ಸೂಲಿಬೇಲೆಯ ಒಂದು ಕೆಲವೊಂದು ಭಾಷಣದ ತುಣುಕುಗಳು ನೀವು ಪ್ಲೇ ಮಾಡಿದ್ರೆ, ಈಗ ನೀವು ಯೂಟ್ಯೂಬ್ ಅಲ್ಲಿ ಹೊಡೆದ ತಕ್ಷಣ ಅದೇ ಬರುತ್ತೆ. ನಾನು ಅದನ್ನು ಗಮನಿಸಿದೀನಿ. ಇವ್ರು ಹೇಳಿದ ತಕ್ಷಣ ಅವ್ರು ಏನ್ ಹೇಳಿದ್ದಾರೆ, ಆ ಹಣವನ್ನು ತಂದಂತ ಸಂದರ್ಭದಲ್ಲಿ ಅಷ್ಟು ಚಿನ್ನದ ರಸ್ತೆ ಮಾಡುವಷ್ಟು ಹಣವನ್ನ ಲೂಟಿ ಮಾಡಿದ್ದಾರೆ, ಅದು ಸ್ವಿಸ್ ಬ್ಯಾಂಕ್ ಅಲ್ಲಿ ಇದೆ ಅಂತ ಹೇಳಿದ್ವಿ. ಆ ಭಾಗದ ಅಭಿವೃದ್ಧಿ, ಆ ಭಾಗದ ಲ್ಯಾಂಡ್ ಮಾರ್ಕ್ ಪ್ರಾಜೆಕ್ಟ್ ಬೆಂಗಳೂರಿನಲ್ಲಿ ನಾನು ಪಟ್ಟಿ ಮಾಡ್ತೀನಿ. ಹೇಳ್ತೀನಿ ಸರ್. ಏನ್ ಕ್ವಶನ್ ನೋಡಿ, ಈಗಾಗಲೇ ಏನು ಸೆಂಟ್ರಲ್ ಗೌರ್ಮೆಂಟ್ ಇಂದ ಏನು ರೋಡ್ಗಳು ಏನ್ ಸ್ಯಾಂಕ್ಷನ್ ಆಗಿದೆ, ನಮ್ಮಲ್ಲಿ ಸಿರ್ಸಿ ಟು ಮಂಗಳೂರಿಗೆ ಏನು ಹೈವೇ ಆಗಿದೆ ಆಲ್ರೆಡಿ, ಅದು ಏನು ಕಾಂಕ್ರೀಟ್ ರೋಡ್ ಆಗಿದೆ. ಕುಮಟಾದಿಂದ ವಾಪಸ್ಸು ಅಲ್ಲಿ ಆಗ್ತಾ ಇದೆ. ಕೆಲವೊಂದು ಅರಣ್ಯ ಇಲಾಖೆಯಿಂದ NOC ಏನು ವಿಳಂಬ ಆಗ್ತಾ ಇದೆ. ಇಲ್ಲೂ ಸಹಿತ ನಮ್ಮ ಸಿರ್ಸಿ ಭಾಗದಿಂದ ಏನು ಕುಮಟಾಕ್ಕೇನು ನ್ಯಾಷನಲ್ ಹೈವೇ ಏನು ಆಗಿದೆ, ಅದು ಸುಮಾರು 1.5 ವರ್ಷ ಈ ಅರಣ್ಯ ಇಲಾಖೆಯಿಂದ NOCಗೆ ಸಮಸ್ಯೆ ಆಯ್ತು. ಆಮೇಲೆ ಏನು ಯಲ್ಲಾಪುರ ಭಾಗದಿಂದ ಏನು ಕಾರವಾರಕ್ಕೆ ಏನು ಹಿಂದೆ ಇತ್ತು, ಆ ರೋಡಿನ ಅಗಲೀಕರಣ ಆಗಿದೆ ಇವತ್ತಿನ ದಿವಸದಲ್ಲಿ. ಅದ್ರೂ ಸಹಿತ ಇವತ್ತಿನ ದಿವಸ ಭರಪೂರವಾಗಿ ನಡೀತಾ ಇದೆ ಕಾಮಗಾರಿಗಳು, ಪ್ರತಿಯೊಂದು ನಡೀತಾ ಇದೆ. ಆಮೇಲೆ ಮಂಗಳೂರಿಗೂ ಸಹಿತ ಟೋಟಲಿ ಈಗ ಓವರ್ ಆಲ್ ಹೇಳ್ಬೇಕು ಅಂತ ಹೇಳಿದ್ರೆ ಸರಿಸುಮಾರು ಈಗ 377 ಕಿಲೋಮೀಟರ್ ಅಷ್ಟು ಏನು ರೋಡ್ಗಳ ಕಾಮಗಾರಿ ನಡೀತಾ ಇದೆ. ಅದು ಒಂದು 40% ಆಗಿದೆ, ಇನ್ನು 60% ಬಾಕಿ ಇದೆ. ಆ ಏನು ಬಾಕಿ ಏನು ಯಾವ ಕಾರಣಕ್ಕೆ ಉಳಿದಿದೆ ಅಂತಂದ್ರೆ NOC ಸಿಗ್ತಾ ಇಲ್ಲ, ಆ ಕಾರಣದಿಂದ ಅಲ್ಲಿ ಉಳಿದಿದೆ. ಬರ್ತೀನಿ ಶರತ್ ಸರ್, ಬರ್ತೀನಿ ಮತ್ತೆ ಕಂಟಿನ್ಯೂ ಮಾಡೋಣ. ನಿಮ್ಮ ಹತ್ರ ಮತ್ತೊಂದು 2 ಪ್ರಶ್ನೆ ಇದೆ. ಪ್ರಸಾದ್ ಸರ್ ಹೇಳಿ, ಏನು ಹೇಳೋದಕ್ಕೆ ಬಂದ್ರಿ ನೀವು?
ಒಬ್ಬ ಮಿತ್ರರು ಕೆಲವು ಕರಾವಳಿ ರಸ್ತೆಗಳ ಬಗ್ಗೆ ಅವರು ಪ್ರಬಲವಾಗಿ ಮಾತನಾಡಿದ್ರು ನಮ್ಮ ಕಾಂಗ್ರೆಸ್ ವಕ್ತಾರರು. ಎಸ್, ಖಂಡಿತ. ಮೊನ್ನೆ ಮಿತ್ರರೇ, ನೀವು ಹಾಸನದ ಅಭಿವೃದ್ಧಿ ಬಗ್ಗೆ ನಾಳೆನೇ ಒಂದು ಡಿಬೇಟ್ ಇಡಿ ಮೇಡಮ್. ಹಾಸನ ಅಭಿವೃದ್ಧಿ ಅಂಕಿಅಂಶಗಳನ್ನ ನಾಳೆ ತರ್ತೇನೆ, ಒಂದು ಪೇಜ್ ಬೇಕಾದ್ರೆ ಅವ್ರಿಗೆ ಕೊಡ್ತೀನಿ. ಅಲ್ಲಿ ಹಾಸನದಲ್ಲಿ ರಸ್ತೆಗಳಾಗಿರ್ಬೋದು, ಅಲ್ಲಿರ್ತಕ್ಕಂಥ ಕಾಲೇಜುಗಳು, ಶಾಲೆಗಳಾಗಿರ್ಬೋದು, ಡೈರಿ ಆಗಿರ್ಬೋದು, ಬಸ್ ಸ್ಟ್ಯಾಂಡ್ ಆಗಿರ್ಬೋದು, ಅವೆಲ್ಲ ಕೂಡ ಕಣ್ಣು ಮುಂದೆನೆ ಮಾತನಾಡ್ತವೆ. ನಾವೇನು ಅಭಿವೃದ್ಧಿ ಮಾಡಿದ್ದೀವಿ ಅಂತಕ್ಕಂಥ ಅಭಿವೃದ್ಧಿ ವಿಷಯದಲ್ಲಿ ಮಾತಾಡಲಿ, ಏನು ತೊಂದರೆ ಇಲ್ಲ. ಅವ್ರು ಹೇಳ್ತಿದ್ರು ಯಾವುದು ನಮ್ಮ ಸಕಲೇಶ್ವರದ ಬಗ್ಗೆ ಕೂಡ ಮಾತಾಡ್ತಾ ಇದ್ರು. ಸಕಲೇಶ್ವರದ ನಮ್ಮ ಎಚ್ ಕೆ ಕುಮಾರಸ್ವಾಮಿ ಅವರು ಹಿಂದಿನ ಒಂದು ಅದು ಶಾಸಕರಾಗಿದ್ರಲ್ವಾ, ಈಗ ಬೇರೆ ಶಾಸಕರಿದ್ದಾರೆ. ನಾನೊಂದು ಮಾತು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಆ ಭಾಗದಲ್ಲಿ ಯಾವುದೇ ಕಾರಣಕ್ಕೂ ಒಂದು ಸತಿ ಏನಾದ್ರೂ ಮಳೆ ಬಂದ್ರೆ ಅವ್ರು ಹೇಳ್ದಂಗೆ ರಸ್ತೆಗಳ ಕಾಣೆ ಆಗ್ಬಿಡ್ತವೆ ಮೇಡಮ್. ಯಾಕೆಂದ್ರೆ ಅದೆಲ್ಲ ಕೂಡ ಗುಡ್ಡಗಾಡು ಪ್ರದೇಶ. ಇವತ್ತು ನೀವು ಎಷ್ಟೇ ಬಲಿಷ್ಠವಾಗಿ ರಸ್ತೆಗಳು ಹಾಕಿದ್ರು ಕೂಡ ಮಾರನೇ ದಿನ ಆ ಒಂದು ರಸ್ತೆಗಳು ಕಾಣಿಸಲ್ಲ. ದೊಡ್ಡ ಮಳೆ ಬಂದ್ರೆ ಗುಡ್ಡೆಗಳಿಂದ ನೀರುಗಳು ಏನು ಹರಿಯುತ್ತೆ ಎಲ್ಲ ಕೊಚ್ಕೊಂಡು ಹೋಗುತ್ತೆ. ಉದಾಹರಣೆಗೆ ಚಾರ್ಮಡಿ ಘಾಟ್ ಎಷ್ಟು ಸತಿ ರಿಪೇರಿ ಮಾಡಿದ್ರು. ಅಂತ ಒಂದು ಪರಿಸ್ಥಿತಿಲಿ ಆಯಾ ಸಂದರ್ಭದಲ್ಲಿ ಕೂಡ ನಾವು ಕೆಲಸಗಳು ಮಾಡಿದ್ದೀವಿ ಅಂತಕ್ಕಂಥದ್ದು ಒಂದು. ಆಮೇಲೆ ಮಿತ್ರರು ಹೇಳ್ತಾ ಇದ್ರು ಹಿಂದುತ್ವ ಅಂತಂದ್ರೆ ಏನ್ ಬಿಜೆಪಿ ಅವ್ರು ಗುತ್ತಿಗೆ ತಗೊಂಡಿದ್ದಾರಾ ಅಂತ ಹೇಳಿ. ಮುಸಲ್ಮಾನರನ್ನ ಗುತ್ತಿಗೆ ತಗೊಂಡಿದ್ದೀರಾ ನೀವು? ನಮಗೆ ನಾಚಿಕೆ ಆಗುತ್ತಪ್ಪ. ಒಂದು ನೀವು ಬಡ್ಜೆಟ್ ಸ್ಲಿಪ್ ಬೇಕಾದ್ರೆ ಇಲ್ಲಿ ಇಡ್ತೀನಿ. ಹಿಂದೂಗಳಿಗೆ ಏನಾದ್ರು ನೀವು ಸರ್ವರಿಗೂ ಸಮಪಾಲು ಸಮಬಾಳು. ಒಂದು ನೀವು ಆಡಿದ ಮಾತು ನಿಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ವೇದಿಕೆಗಳ ಮೇಲೆ ಹೇಳ್ತಾರೆ. ನಾನೇನು ಗೌರವಪೂರ್ವಕವಾಗಿ ಮಾತಾಡ್ತಾ ಇದ್ದೀನಿ, ವೇದಿಕೆಗಳ ಮೇಲೆ ಹಗಲು ರಾತ್ರಿ ಮಾತಾಡ್ತೀರಾ. ತಕ್ಕನಾಗಿ ಸಣ್ಣದಾಗಾದ್ರೂ ನಡ್ಕೋಬಾರ್ದಾ? ಹಾಗಾದ್ರೆ ಅವ್ರನ್ನ ಗುತ್ತಿಗೆ ತಗೊಂಡ್ಬಿಟ್ಟಿದ್ದೀರಾ ನೀವು. ಮೊನ್ನೆ ನೋಡಿದ್ರೆ ಯಾವ ಜಾತಿಗಣತೆ ವಿಷಯದಲ್ಲಿ ಒಂದು ದುರಾದೃಷ್ಟ ಅಂದ್ರೆ ಮೇಡಮ್, ಹಿಂದೂ ಜಾತಿಗಳಲ್ಲಿ ಉಪಜಾತಿಗಳನ್ನ ಒಡೆದುಬಿಟ್ಟು ಸಪರೇಟ್ ಮಾಡಿ ಅಂಕಿಅಂಶಗಳು ತೋರಿಸ್ತಾರೆ. ಮುಸಲ್ಮಾನರು ಒಂದೇ ತೋರಿಸ್ತಾರೆ ಮೇಡಮ್. ಅಲ್ಲೂ ಕೂಡ 10 ಜಾತಿಗಳಿದೆ. ಏನ್ ನಿಮಗೆ ಅಂತ ಓಲೈಕೆ ಏನಿದೆ? ಕೇವಲ ಬರೀ ಒಂದು ಮಾತು ಹೇಳ್ತಾ ಇದ್ದೀನಿ, ಸ್ವತಂತ್ರ ಬಂದಾಗಿಂದ ಕೂಡ ಸಾಕಷ್ಟು ವರ್ಷಗಳು ಅತಿ ಹೆಚ್ಚು ಅಧಿಕಾರ ನಡೆಸಿದ್ದು ನೀವೇನೆ. ಇನ್ನು ಆವತ್ತಿಂದ ಇವತ್ತಿನ ತನಕ 2 ವರ್ಗಗಳ ಬಗ್ಗೆನೇ ನೀವು ಮಾತಾಡ್ಕೊಂಡ್ ಬರ್ತಾ ಇದ್ದೀರಾ. ಅವ್ರನ್ನಲ್ಲೇ ಕೂರಿಸ್ಕೊಂಡಿದ್ದೀರಲ್ಲ, ಯಾಕೆ ಹಾಗಾದ್ರೆ? ಇವತ್ತಿನವರೆಗೂ ಈ ದೇಶದಲ್ಲಿ ಅವ್ರು ಯಾಕೆ ಮುಂದಕ್ಕೆ ಬರಕ್ ಯಾಕೆ ಕಾಣಿಸಿ? ಇವತ್ತಿನವರೆಗೂ ಕಾಣಿಸ್ತಾ ಇಲ್ಲ. ಇವತ್ತಿಗೂ ಅವ್ರ ಹೆಸರು ಹೇಳ್ತಾ ಇರೋದು ಅವರು. ಅವ್ರ ಹಂಗೆ ಇಟ್ಕೊಂಡಿರ್ತಾರೆ. ಅವ್ರನ್ನ ಯಾವ CM ಮಾಡೋದಿಲ್ಲ. ಈಗ ಉದಾಹರಣೆಗೆ ಬೇಕಾದ್ರೆ ಈ ದೇಶದ ರಾಷ್ಟ್ರಪತಿಗಳನ್ನ ಅಬ್ದುಲ್ ಕಲಾಂ ಅವರು ಮಾಡಿದ್ರು. ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಮತ್ತೆ ಇನ್ನೊಂದು ಯಾವುದು ಇದರ ಬಗ್ಗೆ ಹೇಳ್ತಾ ಇದ್ರು, ಹಿಂದುತ್ವದ ಬಗ್ಗೆ ಹೇಳ್ತಾ ಇದ್ರು. ಹಿಂದುತ್ವ ನಿಮಗೆ ರಾತ್ರಿ ಯಾಕೆ ಇವತ್ತು ಕರಾವಳಿಗೆ ಹೋಗ್ತಾ ಇದ್ದೀರಾ ನೀವು? ಟೆಂಪಲ್ ರನ್ ಯಾಕೆ? ಇದೇ ಮುಖ್ಯಮಂತ್ರಿಗಳೇ ಯಾವ ಒಂದು ಬೊಟ್ಟು ಇಡ್ಸ್ಕೊಳಕ್ ಬಂದಂತ ಸಂದರ್ಭದಲ್ಲಿ ಆಡಿದ ರೀತಿ, ಮಾತಾಡಿದ ರೀತಿ, ಯಾವ ಇವರು ಹಿಂದೂಗಳ ಬಗ್ಗೆ ಅವಹೇಳನಕಾರಿಯಾಗಿ ನಡ್ಕೊಂಡಿರುವಂತ ರೀತಿ, ಇವತ್ತು ಆಗ್ಲೇ ಮಿತ್ರರು ಜನಿವಾರ ಅಂದ್ಕೊಳ್ಳೆ ಅವ್ರಿಗೆ ಯಾಕೆ ಕೋಪ ಬರುತ್ತಾ ನನಗೆ ಗೊತ್ತಿಲ್ಲ. ನಡೆದಿರೋದು ಕಣ್ಣು ಮುಂದೆ. ಇದೇನು ಬಚ್ಚಿಕೊಂಡು ನಾವು ಮಾತಾಡಿರೋಂಥದ್ದಲ್ಲ. ಯಾವುದೇ ಅಧಿಕಾರಿ ನಿಮ್ಮ ಸರ್ಕಾರದಲ್ಲಿ ನಡೆದಂತ ಸಂದರ್ಭದಲ್ಲಿ ಅದ್ರ ಹೊಣೆಗಾರಿಕೆ ನಿಮಗಾಗುತ್ತೆ, ನಿಮ್ಮ ಸರ್ಕಾರಕ್ಕಾಗುತ್ತೆ. ಯಾರೇ ಅಧಿಕಾರಿ ನಿಮ್ ಕಂಟ್ರೋಲ್ ಅಲ್ಲಿ ಇಲ್ಲ ಅಂತಂದ್ರೆ ಆ ಮಿನಿಸ್ಟರ್ ಇವತ್ತು ರಿಸೈನ್ ಮಾಡಕ್ ಹೇಳಿ. ಹಾಗಾದ್ರೆ ಯಾಕೆ ನಿಮ್ ಕಂಟ್ರೋಲ್ ಅಲ್ಲಿ ಇಲ್ಲ ಅಧಿಕಾರಿಗಳಾಗಾದ್ರೆ? ಇದನ್ನ ಜನಸಾಮಾನ್ಯರು ಕೇಳ್ತಾ ಇರ್ತಕ್ಕಂಥ ನಾವಲ್ಲ ಕೇಳ್ತಾ ಇರ್ತಕ್ಕಂಥದ್ದು ಜನಸಾಮಾನ್ಯರು. ಇವತ್ತು ಅನೇಕ ನೀವು ಉಪಜಾತಿಗಳು ಇವತ್ತು ಯಾವ್ದನ್ನ ತಮ್ಮ ಮಾಧ್ಯಮದಲ್ಲಿ ತೋರಿಸ್ತಾ ಇದ್ರಿ, ಕಾಡುಗೊಳ್ಳರ ವಿಷಯದಲ್ಲಿ ಮಾತನಾಡ್ತಾ ಇರ್ತಕ್ಕಂಥದ್ದು. ಮತ್ತೆ ಇನ್ನೂ ಒಂದು ಹೇಳಿದ್ರಲ್ಲ, ಕೆಲಸ ಮಾಡೋನಿಗೆ ಯಾವತ್ತೂ ಕೂಡ ಅದನ್ನ ಪಬ್ಲಿಸಿಟಿ ಮಾಡ್ಕೊಳಲ್ಲ. ಶ್ರೀಮಾನ್ ದೇವೇಗೌಡರು ಇದೇ ಮುಸಲ್ಮಾನರು ಯಾರಾದ್ರೂ ಮೀಸಲಾತಿ ಕೊಟ್ಟಿರ್ತಕ್ಕಂಥವ್ರು ಯಾರಾದ್ರೂ ಈ ದೇಶದಲ್ಲಿದ್ರೆ ಸನ್ಮಾನ್ಯ ದೇವೇಗೌಡರು ಅಂತಕ್ಕಂಥದ್ದನ್ನ ಇವತ್ತು ಜನನೇ ಹೇಳ್ಕೊತಾರೆ. ಕೆಲಸದ ಮುಖಾಂತರ ನೀವು ತೋರಿಸ್ಬೇಕು ಹೊತ್ತಾಗ್ಲಿ ಜನಗಳಿಗೆ. ನಾನು ಇದು ಮಾಡ್ತೀನಿ ಮನುಷ್ಯನ ಮಧ್ಯದಲ್ಲಿ ಜಾತಿ ಮಧ್ಯದಲ್ಲಿ ನೀವು ದ್ವೇಷ ಇಟ್ಟು ಇವತ್ತು ಹೊಡೆದಾಡ್ಕೊಂಡು ಡಿವೈಡ್ ಮಾಡೋ ರೀತಿ ಮಾಡಿದ್ದೀರಲ್ಲ, ಜನ ನಿಮ್ಮನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ ಅಂತಕ್ಕಂಥದ್ದು ಹೇಳಕ್ಕೆ. ಖಂಡಿತ ಸರ್. ನೋಡಿ, ಒಂದ್ ಕಡೆ ಕಶ್ಯಪ ಸರ್ ಪ್ರಮುಖವಾಗಿ ಇಲ್ಲಿ ಕೆಲವೊಂದಿಷ್ಟು ವಿಚಾರಗಳನ್ನ ಮೆನ್ಷನ್ ಮಾಡುದು, ಧರ್ಮದ ಆಧಾರದ ಮೇಲೆ ಯಾಕೆ ಮೀಸಲಾತಿಯನ್ನ ಕೊಟ್ರಿ, ಹಾಗೆ ಜಾತಿಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾಕೆ ಮುಸ್ಲಿಮರ ಆ ಒಂದು ಜನಸಂಖ್ಯೆಯನ್ನ ಇಲ್ಲ ಅತಿ ಹೆಚ್ಚಾಗಿರುವಂತಹ ಜನಸಂಖ್ಯೆ ಅಂತ ತೋರಿಸಿದ್ರಿ, ಹಾಗೆ ರಾಜ್ಯದಲ್ಲಿ ಕೋಮು ಗಲಭೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾಕೆ ನೀವು ಆಕ್ಷನ್ಗಳು ತೆಗೆದುಕೊಳ್ತಿಲ್ಲ, ರಾಜ್ಯದಲ್ಲಿ ಆಗ್ತಾ ಇರುವಂತಹ ಜಾತಿ ವಿಚಾರ, ಹಾಗೆ ಈಗ ಎಕ್ಸಾಂಪಲ್ ಜನಿವಾರ ಆಗ್ತಾ ಇದೆ, ಸರ್ಕಾರ ನಿಮ್ಮದೇ ಅಧಿಕಾರದಲ್ಲಿದೆ. ಈಗ ಓಕೆ ಫೈನ್, ಅಲ್ಲಿ ಸರ್ಕಾರ ಹಸ್ತಕ್ಷೇಪ ಮಾಡಿಲ್ಲ, ಅಲ್ಲಿರುವಂತದ್ದು ಆಡಳಿತ ವರ್ಗ, ಹಾಗೆ ಅದ್ರ ಜೊತೆಗೆ ಅಲ್ಲಿರುವಂತಹ ಸೆಕ್ಯೂರಿಟಿ ಗಾರ್ಡ್ಗಳು, ಅದನ್ನ ಒಪ್ಕೊಳ್ಳೋಣ. ಅದ್ರ ಅಧಿಕಾರ ಅನ್ನುವಂಥದ್ದು, ಪವರ್ ಅನ್ನುವಂಥದ್ದು ಯಾರ ಹತ್ರ ಇದೆ ಸರ್? ನೋಡಿ, ಫಸ್ಟ್ ಜನಿವಾರದ ಬಗ್ಗೆ ಮಾತಾಡಿ. ಯಾ ಶೋರ್. ಅದು ನಡೆದಿರೋದು ಇನ್ಸಿಡೆಂಟ್ ಪ್ರೈವೇಟ್ ಕಾಲೇಜ್. ಹೌದು, ಖಂಡಿತ ಹೌದು. ಅಲ್ಲಿ ಇರುವುದು ಗಾರ್ಡು ಪ್ರೈವೇಟ್ ಸೆಕ್ಯೂರಿಟಿ ಗಾರ್ಡು, ಅಲ್ಲಿ ಇದ್ದಿದ್ದು ಪ್ರೈವೇಟ್ ಕಾಲೇಜಿನ ಸಿಬ್ಬಂದಿ.
ಸರ್ಕಾರ ಏನು ಆದೇಶ Sir, CET exam. CET exam is, sir. CET exam. ಸಿಇಟಿ ಎಕ್ಸಾಮ್ ಅಲ್ಲಿ ನಾವೇನ್ ಆದೇಶ Guidelines, yes, ಗೈಡ್ಲೈನ್ಸ್ ಅಲ್ಲಿ yes. XYZ ಇರ್ಬೇಕು XYZ ಗೊತ್ತಲ್ಲ. ಇರಬಾರ್ದು ಅಂತ ನಾವೇನ್ ಆದೇಶ ಹೊಡ್ಸಿರ್ಲಿಲ್ಲ, Okay. ನಾವೇನು ಹೇಳಿರ್ಲಿಲ್ಲ. Okay. ಇದ್ರೆ ತೋರಿಸಿ. ಅಲ್ಲ, ನೀವು ಓಡಿಸಿರೋ ಗೈಡ್ಲೈನ್ಸ್ ವಿಚಾರವಾಗಿ ಮಾತಾಡ್ತಿಲ್ಲ. ಗೈಡ್ಲೈನ್ಸ್ ಕೊಟ್ಟಿದ್ರಲ್ವಾ, ಅದನ್ನ ಪಾಲ್ಸಕ್ ಆಗಿಲ್ವಾ? ಪ್ರತಿಯೊಂದು ಶಾಲಾ ಕಾಲೇಜಲ್ಲಿ ಪಾಲ್ಸಕ್ ಆಗಿಲ್ವಾ? ನಾವು ಕೊಟ್ಟಿರೋದು ಗೈಡ್ಲೈನ್ಸ್ ಬ್ಲೂಟೂತ್ ಇದೆಯಾ ಅಂತ ಚೆಕ್ ಮಾಡಿ ಹೌದು, ಹೊರ್ತು ಹೌದು. ಏನು ಬೇರೆ ಈಗ ಏನ್ ಆಕ್ಷನ್ ತಗೋತೀರಾ? ಈಗ ಏನ್ ಆಕ್ಷನ್ ಒಬ್ಬ ವಿದ್ಯಾರ್ಥಿ ಭವಿಷ್ಯ ಹಾಳಾಗ್ತಿದೆ ಸರ್. ನೋಡಿ, ಆ ಬದ್ಧತೆ ನಮ್ಗೆ ಇದೆ. Okay. ಒಂದ್ ನಿಮಿಷ Okay, okay. ಒಂದ್ ನಿಮಿಷ Yes, sir, yes. Okay. ಅಲ್ಲ, ಹಾಗಾದ್ರೆ ನಿಮ್ ಪ್ರಕಾರ ಜನಿವಾರದಿಂದ ಕಾಪಿ ಮಾಡೋದಕ್ಕಾಗುತ್ತೆ ಸರ್? JDS ನವರಿಗೆ ಹಿಂದುತ್ವ ಅಲ್ಲ, ಜಾತಿ ಧರ್ಮಕ್ಕೆ ಅಂದ್ರೆ ನೀವು ಒಂದ್ ಮಾತು ಧರ್ಮ ಮುಂದೆ ಅಂದ್ರೆ mention ಮಾಡಿದ್ರಿ, ಕಶ್ಯಪ ಭೀತಿ ಸರ್. ಮೇಲಕ್ಕೆ ಹೋಗುತ್ತೆ. ಒಂದ್ ಮಾತು ಮೆನ್ಷನ್ ಮಾಡಿದ್ರೆ ನೀವು ಇಲ್ಲ ನಮಗೆ ಎಲ್ಲಾ ಧರ್ಮದವರು ಒಂದೇ, ಹೌದು, ಎಲ್ಲಾ ಅದಕ್ಕೆ. ಜಾತಿ ಒಂದೇ. ಹೌದು, ಅದಕ್ಕೆ. ಸರಿ, ಹಾಕಿದ್ರೆ ಓಕೆ, ಬ್ರಾಹ್ಮಣ ಸಮುದಾಯದಿಂದ ಈಗ ಜನಿವಾರ ತೆಗೆದು ಹಾಕಿದ್ದಾರೆ. ಈಗ ನೀವು ಆ ವಿಚಾರಕ್ಕೆ ಏನ್ ಮಾಡ್ತೀರಾ? ಈಗ ಪ್ರಮುಖವಾಗಿ ಸರ್ ಉತ್ತರ ಕೊಟ್ಬಿಡ್ಲಿ. ಎಸ್, ಅಲ್ಲಿ ನಡೆದಿರುವುದು ಎಂಟೈರ್ ಇನ್ಸಿಡೆಂಟ್ ಓಕೆ. ಇದು ಏನಪ್ಪ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ಅಲ್ಲಿ ನಡೆದಿರೋದು. ಅದರಲ್ಲಿ ಅಂದ್ರೆ ನಿಮ್ಗೆ ಅಧಿಕಾರ ಇಲ್ವಾ? ಇಲ್ಲ, ಪ್ರೈವೇಟ್ ಕಾಲೇಜ್ ಇಸ್ ನಾಟ್ ಯಾವುದೇ ತರದ್ದು ಕ್ರಮ ತಗೊಳ್ಳಲಾಗಿದೆ. ಧಾರವಾಡದಲ್ಲಿ ಎಸ್, ಮುಗಿಸ್ಬಿಡಿ ಸರ್, ಒಂದ್ ಸೆಕೆಂಡ್ ಬರ್ತೀನಿ ಸರ್, ಮುಗಿಸ್ಬಿಡಿ. ಪ್ರೈವೇಟ್ ಕಾಲೇಜ್ ಇಸ್ ಎಂಟೈರ್ಲಿ ಹ್ಯಾಂಡೆಡ್ ಬೈ ಪ್ರೈವೇಟ್ ಪರ್ಸನ್ಸ್ ಅಂಡ್ ಪ್ರೈವೇಟ್. ಓಕೆ, ಅಲ್ಲ ಸರ್, ಸಿಇಟಿ ಎಕ್ಸಾಮ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಮಾಡ್ತೀವಿ ಸರ್, ಮುಗಿಸ್ಬಿಡ್ತೀನಿ ಕೇಳಿ. ಎಲ್ಲಾ ಜಾತಿಗಳಿಗೂ ಒಂದೇ ಅಂತಕ್ಕಂಥದ್ದು ನಿಮ್ ಸರ್ಕಾರದ ಗೈಡ್ಲೈನ್ಸ್ ಎಲ್ಲ ಇರೋದು. ಸರ್ ಗೈಡ್ಲೈನ್ಸ್ ಇಷ್ಟೇ ಸರ್ ಗೈಡ್ಲೈನ್ಸ್ ಅಂತ ಹೇಳ್ತೀನಿ ಕೇಳಿ. ಒಂದು ಫುಲ್ ಶರ್ಟ್ ಹಾಕೋಂಗಿಲ್ಲ, ಯಾರೇ ಒಂದು ಎಕ್ಸಾಮ್ ಬರೆಯೋಕ್ ಹೋಗೋಂತ. ಅದರ ಜೊತೆಗೆ ಬ್ಲೂಟೂತ್ ಯೂಸ್ ಮಾಡುವಂತಿಲ್ಲ, ವಾಚ್ ಗಳನ್ನ ಕಟ್ಟೋ ಹಾಗಿಲ್ಲ. ಹಾಗಂತ ನೀವು ತಾಳಿ ಹಾಕೊಡೋಬೇಡಿ, ಕಿವಿ ಓಲೆ ಹಾಕೊಡೋಬೇಡಿ, ಬಳೆ ಹಾಕೊಡೋಬೇಡಿ, ಜನಿವಾರ ಹಾಕೊಡೋಬೇಡಿ, ಇದೆಲ್ಲ ಹಾಕೊಡೋಬೇಡಿ ಅಂತ ಕೊಟ್ಟಿಲ್ವಲ್ಲ ನೀವು? ಯಾಕೆ ಆಕ್ಷನ್ ತಗೊಳ್ಳಲ್ಲ? ಯಾಕೆ ಆಕ್ಷನ್ ತಗೊಳ್ಳಲ್ಲ ನೀವು ಸರ್? ನೀವು ಅಲ್ಲ, ನಾನು ಅದರದ್ದು ಮಾಡಿಲ್ವಲ್ಲ ಅಂತಾನೆ ಹೇಳ್ತಿರೋದು ನಾನು. ದಯವಿಟ್ಟು ಆತರ ನಾವೇನು ಮೆನ್ಷನ್ ಮಾಡಿಲ್ಲ, ಮಾಡುವುದು ಇಲ್ಲ, ಆತರ ಕೆಲಸ ಮಾಡುವುದಿಲ್ಲ. ಕಮಿಂಗ್ ಬ್ಯಾಕ್ ಟು ದ ಸಬ್ಜೆಕ್ಟ್. ನೀವು ಒಂದೇ ಧರ್ಮಕ್ಕೆ ಓಲೈಸ್ತಿದ್ದೀರಾ ಅಂತಾರಲ್ಲ, ಖಂಡಿತ 2018ರಲ್ಲಿ ಬ್ರಾಹ್ಮಣರ ಅಭಿವೃದ್ಧಿ ಪ್ರಾಧಿಕಾರ ಮಾಡಿದ್ಯಾವುದೋ ಇದೇ ಸಿದ್ದರಾಮಯ್ಯ, ಇದೇ ದಿನೇಶ್ ಗುಂಡೂರಾವ್, ಇದೇ DK ಶಿವಕುಮಾರ್, ಕಾಂಗ್ರೆಸ್ ಪಕ್ಷದ ಗೌರ್ಮೆಂಟ್. ಚಾಲೆಂಜ್ ಮಾಡ್ತೀನಿ, ಓಪನ್ ಚಾಲೆಂಜ್. ಬ್ರಾಹ್ಮಣರ ಅಭಿವೃದ್ಧಿ ನಿಗಮ ಮಾಡಿರೋದು ಕಾಂಗ್ರೆಸ್ ಪಕ್ಷ ಎದೆ ತಟ್ಟಿಕೊಂಡು ಹೇಳುತ್ತೇನೆ. ಬರ್ತೀನಿ ಶರತ್ ಸರ್. ನೋಡಿ, ಒಕ್ಕಲಿಗರ ಅಭಿವೃದ್ಧಿ ನಿಗಮ ಯಾರು ಮಾಡಿರೋದು? ಇದೇ ಕಾಂಗ್ರೆಸ್ ಸರ್ಕಾರ. ಎಲ್ಲ ಅಭಿವೃದ್ಧಿ ನಿಗಮ ಕಾಂಗ್ರೆಸ್ ಮಾಡೋದು ಬಿಡಿ ಸರ್. ಅಭಿವೃದ್ಧಿ ನಿಗಮ ಯಾರು ಮಾಡಿರೋದು? ಇದೇ ಕಾಂಗ್ರೆಸ್ ಪಕ್ಷ. ಸಮುದಾಯದವರು ಇದ್ದಾರೆ, ಒಕ್ಕಲಿಗ ಸಮುದಾಯದವರು ಇದ್ದಾರೆ, ರಾಜಕೀಯದಲ್ಲಿ ಗುರುತಿಸಿಕೊಂಡವರು ಇದ್ದಾರೆ. ಯಾವ ಪ್ರಾಧಿಕಾರ, ಯಾವ ನಿಗಮ, ಯಾವುದರ ಸ್ಥಾಪನೆ ಆಯ್ತು ಅನ್ನೋದು ಕೂಡ ಗೊತ್ತಿದೆ ಸರ್. ನೀರು ಕುಡಿರಿ ಸರ್, ಬರ್ತೀನಂತೆ. ಶರತ್ ಸರ್ ಹೇಳಿ, ಏನೊಳಗೆ ಬಂದ್ರಿ ನೋಡಿ. ನೀವು ನಿಗಮ ಮಂಡಳಿಯನ್ನ ಒಂದೆರಡು ನಿಗಮ ಮಂಡಳಿಗಳನ್ನ ಕಾಂಗ್ರೆಸ್ ಅವಧಿಯಲ್ಲಿ ಆಗಿದೆ. ನಂತರದಲ್ಲಿ ಏನು ಸರಿಸುಮಾರು 13ಕ್ಕೂ ಹೆಚ್ಚಿನ ನಿಗಮ ಮಂಡಳಿಗಳು ಮಾಡಿದ್ದು ಯಡಿಯೂರಪ್ಪ ನೇತೃತ್ವದ ಏನು ಸರ್ಕಾರ, ನಮ್ಮ ಬಿಜೆಪಿ ಸರ್ಕಾರ ಇತ್ತಲ್ಲ, ಆ ಸಂದರ್ಭದಲ್ಲಿ ಆಗಿದ್ದು. ಈಗ ನೀವು ಆ ನಿಗಮ ಮಂಡಳಿ ಮಾಡೋದಷ್ಟೇ ಇವರ ಕೆಲಸ ಆಗಿತ್ತು. ನಾವು ಅದು ನಿಗಮ ಮಂಡಳಿಗಳಿಗೆ ಹಣವನ್ನ ಎಷ್ಟು ನಿಗದಿ ಮಾಡಬೇಕು ಅಷ್ಟನ್ನ ನಾವು ನಿಗದಿ ಮಾಡಿದೀವಿ. ಅಂದ್ರೆ ಅದಕ್ಕೆ ಬಜೆಟ್ ಅಲ್ಲಿ ಅದಕ್ಕೆ ಒಂದು ಮೀಸಲಿಟ್ಟಿದೀವಿ. ನೀವು ಮಾಡಿದ್ದೀವಿ ನೋಡಿ, ನೀವು SPTSP ಹಣವನ್ನು ನೀರು ಕೊಡ್ತಿದ್ದೀರಲ್ಲ, ಯಾಕೆ ಮಾಡಿದ್ರಿ? ವಾಲ್ಮೀಕಿ ನಿಗಮದಲ್ಲಿ 89 ಕೋಟಿ ತಿಂದಿದೀವಿ ಅಂತ ನೋಡ್ರಿ. ಕಾಂಗ್ರೆಸ್ಸಿನ ಅವಧಿಯಲ್ಲಿ ಒಂದೇ ಒಂದು ಕಿಲೋಮೀಟರ್ ರಸ್ತೆ ಮಾಡ್ಲಿಕ್ಕೆ ಆಗ್ಲಿಲ್ಲ, ಒಂದೇ ಒಂದು ಗುಂಡಿಯನ್ನ ಮುಟ್ಲಿಕ್ಕೆ ಆಗ್ಲಿಲ್ಲ. ಇವರ ಒಂದು ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಪ್ರೆಸ್ ಮೀಟ್ ಅಲ್ಲಿ ಹೇಳ್ತಾರೆ, ಒಂದೇ ಒಂದು ಗುಂಡಿಯನ್ನ ಮುಚ್ಚುವ ಯೋಗ್ಯತೆ ಇವರಿಬ್ಬರು ನಾಯಕರುಗಳಿಗಿಲ್ಲ ಅಂತ ಹೇಳಿ ಓಪನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅಂತ ಒಂದು ನೋಡಿ, ಇವರು ಯಾವುದೇ ರಾಜಕೀಯಕ್ಕೋಸ್ಕರ ಏನು ಮಾಡ್ಲಿಕ್ಕೂ ಸಿದ್ಧ ಅಂತ ಹೇಳಿ ಇವತ್ತಿನ ಸಂದರ್ಭದಲ್ಲಿ ಜನಿವಾರ ಕಟ್ ಮಾಡುವ ಮುಖಾಂತರ, ಕಾಲುಂಗರ ತೆಗೆಸುವ ಮುಖಾಂತರ
ಬರ್ತೀನಿ ಕಶ್ಯಪ್ ಸರ್. ವೀಕ್ಷಕರೇ, ಚರ್ಚಾ ಕಾರ್ಯಕ್ರಮ ಮುಂದುವರಿಯುತ್ತೆ. ಒಂದು ಸ್ಮಾಲ್ ಬ್ರೇಕ್ ನಂತರ. ರಾಜ್ ಆಕ್ಟಿಂಗ್ ಅಕಾಡೆಮಿ. ಆಕ್ಟಿಂಗ್, ಡ್ಯಾನ್ಸ್, ಫೈಟಿಂಗ್, ಡೈಲಾಗ್ ಡೆಲಿವರಿ, ನ್ಯೂಸ್ ಆಂಕರಿಂಗ್ ಮತ್ತು ರಿಪೋರ್ಟಿಂಗ್ ಟ್ರೈನಿಂಗ್. ಯಾವುದೇ ವಿಷಯ ಇದ್ರೂ ಒಂದು ಪ್ರೊಫೆಷನಲ್ ಆಗಿ ನಾವು ತಗೊಂಡು ಹೋದಾಗ ನಮಗೆ ಹೆಚ್ಚು ಧೈರ್ಯ ಸಿಗ್ತದೆ. ಹಾಗಾಗಿ ರಾಜ್ ನ್ಯೂಸ್ ಚಾನೆಲ್ ಅವರು ಏನು ಒಂದು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡಿದ್ದಾರೆ, ಅದು ತುಂಬಾನೇ ಹೆಲ್ಪ್ಫುಲ್ ಅಂತ ನಂಬಿದ್ದೀನಿ. ಹೆಚ್ಚಿನ ಸಂಖ್ಯೆಯಲ್ಲಿ ಹೆಣ್ಮಕ್ಳು ಸಹ ಬಂದು ಜಾಯಿನ್ ಆಗಲಿ ಅನ್ನೋದು ನನ್ನ ಪರ್ಸನಲ್ ಒಂದು ಆಸೆ. ನೀವು ಸಿಲ್ವರ್ ಸ್ಕ್ರೀನ್ ಮೇಲೆ ಮಿಂಚಬೇಕಾ? ನೀವು ಕಿರುತೆರೆಯಲ್ಲಿ ಸ್ಟಾರ್ ಆಗ್ಬೇಕಾ? ಹಲವಾರು ಹೊಸ ಪ್ರತಿಭೆಗಳು ಕನ್ನಡ ಚಿತ್ರರಂಗಕ್ಕೆ ಮತ್ತು ಪತ್ರಿಕಾ ರಂಗಕ್ಕೆ ಈ ಇದರಿಂದ ನಿಟ್ಟಿನಲ್ಲಿ ಬರಲಿ ಅಂತೇಳಿ ಆಶಿಸ್ತೀನಿ. ಆಲ್ ದಿ ಬೆಸ್ಟ್ ಅಂಡ್ ಕಂಗ್ರ್ಯಾಚುಲೇಷನ್ಸ್. ಪತ್ರಿಕೋದ್ಯಮದಲ್ಲಿ ಪರಿಣಿತಿ ಹೊಂದಬೇಕಾ? ವಾವ್! ಹಾಗಿದ್ರೆ ಎಲ್ಲಿದೆ ಧಮಾಕಾ ಚಾಟ್ಸ್? ಅಭಿನಯ ಕಲಿತು ಸಿನಿಮಾನ ಅರ್ಥ ಮಾಡಿಕೊಂಡು ಜೊತೆಗೆ ಜರ್ನಲಿಸಮ್ನು ಕೂಡ ಕಲಿಯುವಂಥ ಅವಕಾಶ ನಿಮಗೆ ರಾಜ್ ಆಕ್ಟಿಂಗ್ ಅಕಾಡೆಮಿಲಿ ಶುರುವಾಗ್ತಾ ಇದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಬನ್ನಿ, ಹೆಚ್ಚಿನ ಆಸಕ್ತಿಲಿ ಕಲಿಯಿರಿ, ಹೆಚ್ಚು ಪ್ರಬುದ್ಧರಾಗಿ ಇಲ್ಲಿಂದ ಹೊರಗಡೆ ಹೋಗಿ ಅಂತ ನಾನು ಆಶಿಸ್ತೀನಿ. ರಾಜ್ ಆಕ್ಟಿಂಗ್ ಅಕಾಡೆಮಿ. ಆಕ್ಟಿಂಗ್, ಡ್ಯಾನ್ಸ್, ಫೈಟಿಂಗ್, ಡೈಲಾಗ್ ಡೆಲಿವರಿ, ನ್ಯೂಸ್ ಆಂಕರಿಂಗ್ ಮತ್ತು ರಿಪೋರ್ಟಿಂಗ್ ಟ್ರೈನಿಂಗ್. ಯಾವುದೇ ವಿಷಯ ಇದ್ರೂ ಒಂದು ಪ್ರೊಫೆಷನಲ್ ಆಗಿ ನಾವು ತಗೊಂಡು ಹೋದಾಗ ನಮಗೆ ಹೆಚ್ಚು ಧೈರ್ಯ ಸಿಗ್ತದೆ. ಹಾಗಾಗಿ ರಾಜ್ ನ್ಯೂಸ್ ಚಾನೆಲ್ ಅವರು ಏನು ಒಂದು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡಿದ್ದಾರೆ, ಅದು ತುಂಬಾನೇ ಹೆಲ್ಪ್ಫುಲ್ ಅಂತ ನಂಬಿದ್ದೀನಿ. ಹೆಚ್ಚಿನ ಸಂಖ್ಯೆಯಲ್ಲಿ ಹೆಣ್ಮಕ್ಳು ಸಹ ಬಂದು ಜಾಯಿನ್ ಆಗಲಿ ಅನ್ನೋದು ನನ್ನ ಪರ್ಸನಲ್ ಒಂದು ಆಸೆ. ನೀವು ಸಿಲ್ವರ್ ಸ್ಕ್ರೀನ್ ಮೇಲೆ ಮಿಂಚಬೇಕಾ? ನೀವು ಕಿರುತೆರೆಯಲ್ಲಿ ಸ್ಟಾರ್ ಆಗ್ಬೇಕಾ? ಹಲವಾರು ಹೊಸ ಪ್ರತಿಭೆಗಳು ಕನ್ನಡ ಚಿತ್ರರಂಗಕ್ಕೆ ಮತ್ತು ಪತ್ರಿಕಾ ರಂಗಕ್ಕೆ ಈ ಇದರಿಂದ ನಿಟ್ಟಿನಲ್ಲಿ ಬರಲಿ ಅಂತೇಳಿ ಆಶಿಸ್ತೀನಿ. ಆಲ್ ದಿ ಬೆಸ್ಟ್ ಅಂಡ್ ಕಂಗ್ರ್ಯಾಚುಲೇಷನ್ಸ್. ಪತ್ರಿಕೋದ್ಯಮದಲ್ಲಿ ಪರಿಣಿತಿ ಹೊಂದಬೇಕಾ? ವಾವ್! ಹಾಗಿದ್ರೆ ಎಲ್ಲಿದೆ ಧಮಾಕಾ ಚಾಟ್ಸ್? ಅಭಿನಯ ಕಲಿತು ಸಿನಿಮಾನ ಅರ್ಥ ಮಾಡಿಕೊಂಡು ಜೊತೆಗೆ ಜರ್ನಲಿಸಮ್ನು ಕೂಡ ಕಲಿಯುವಂಥ ಅವಕಾಶ ನಿಮಗೆ ರಾಜ್ ಆಕ್ಟಿಂಗ್ ಅಕಾಡೆಮಿಲಿ ಶುರುವಾಗ್ತಾ ಇದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಬನ್ನಿ, ಹೆಚ್ಚಿನ ಆಸಕ್ತಿಲಿ ಕಲಿಯಿರಿ, ಹೆಚ್ಚು ಪ್ರಬುದ್ಧರಾಗಿ ಇಲ್ಲಿಂದ ಹೊರಗಡೆ ಹೋಗಿ ಅಂತ ನಾನು ಆಶಿಸ್ತೀನಿ. ರಾಜ್ ಆಕ್ಟಿಂಗ್ ಅಕಾಡೆಮಿ. ಆಕ್ಟಿಂಗ್, ಡ್ಯಾನ್ಸ್, ಫೈಟಿಂಗ್, ಡೈಲಾಗ್ ಡೆಲಿವರಿ, ನ್ಯೂಸ್ ಆಂಕರಿಂಗ್ ಮತ್ತು ರಿಪೋರ್ಟಿಂಗ್ ಟ್ರೈನಿಂಗ್. ಯಾವುದೇ ವಿಷಯ ಇದ್ರೂ ಒಂದು ಪ್ರೊಫೆಷನಲ್ ಆಗಿ ನಾವು ತಗೊಂಡು ಹೋದಾಗ ನಮಗೆ ಹೆಚ್ಚು ಧೈರ್ಯ ಸಿಗ್ತದೆ. ಹಾಗಾಗಿ ರಾಜ್ ನ್ಯೂಸ್ ಚಾನೆಲ್ ಅವರು ಏನು ಒಂದು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡಿದ್ದಾರೆ, ಅದು ತುಂಬಾನೇ ಹೆಲ್ಪ್ಫುಲ್ ಅಂತ ನಂಬಿದ್ದೀನಿ. ಹೆಚ್ಚಿನ ಸಂಖ್ಯೆಯಲ್ಲಿ ಹೆಣ್ಮಕ್ಳು ಸಹ ಬಂದು ಜಾಯಿನ್ ಆಗಲಿ ಅನ್ನೋದು ನನ್ನ ಪರ್ಸನಲ್ ಒಂದು ಆಸೆ. ನೀವು ಸಿಲ್ವರ್ ಸ್ಕ್ರೀನ್ ಮೇಲೆ ಮಿಂಚಬೇಕಾ? ನೀವು ಕಿರುತೆರೆಯಲ್ಲಿ ಸ್ಟಾರ್ ಆಗ್ಬೇಕಾ? ಹಲವಾರು ಹೊಸ ಪ್ರತಿಭೆಗಳು ಕನ್ನಡ ಚಿತ್ರರಂಗಕ್ಕೆ ಮತ್ತು ಪತ್ರಿಕಾ ರಂಗಕ್ಕೆ ಈ ಇದರಿಂದ ನಿಟ್ಟಿನಲ್ಲಿ ಬರಲಿ ಅಂತೇಳಿ ಆಶಿಸ್ತೀನಿ. ಆಲ್ ದಿ ಬೆಸ್ಟ್ ಅಂಡ್ ಕಂಗ್ರ್ಯಾಚುಲೇಷನ್ಸ್. ಪತ್ರಿಕೋದ್ಯಮದಲ್ಲಿ ಪರಿಣಿತಿ ಹೊಂದಬೇಕಾ? ವಾವ್! ಹಾಗಿದ್ರೆ ಎಲ್ಲಿದೆ ಧಮಾಕಾ ಚಾಟ್ಸ್? ಅಭಿನಯ ಕಲಿತು ಸಿನಿಮಾನ ಅರ್ಥ ಮಾಡಿಕೊಂಡು ಜೊತೆಗೆ ಜರ್ನಲಿಸಮ್ನು ಕೂಡ ಕಲಿಯುವಂಥ ಅವಕಾಶ ನಿಮಗೆ ರಾಜ್ ಆಕ್ಟಿಂಗ್ ಅಕಾಡೆಮಿಲಿ ಶುರುವಾಗ್ತಾ ಇದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಬನ್ನಿ, ಹೆಚ್ಚಿನ ಆಸಕ್ತಿಲಿ ಕಲಿಯಿರಿ, ಹೆಚ್ಚು ಪ್ರಬುದ್ಧರಾಗಿ ಇಲ್ಲಿಂದ ಹೊರಗಡೆ ಹೋಗಿ ಅಂತ ನಾನು ಆಶಿಸ್ತೀನಿ. ರಾಜ್ ಆಕ್ಟಿಂಗ್ ಅಕಾಡೆಮಿ. ಆಕ್ಟಿಂಗ್, ಡ್ಯಾನ್ಸ್, ಫೈಟಿಂಗ್, ಡೈಲಾಗ್ ಡೆಲಿವರಿ, ನ್ಯೂಸ್ ಆಂಕರಿಂಗ್ ಮತ್ತು ರಿಪೋರ್ಟಿಂಗ್ ಟ್ರೈನಿಂಗ್. ಯಾವುದೇ ವಿಷಯ ಇದ್ರೂ ಒಂದು ಪ್ರೊಫೆಷನಲ್ ಆಗಿ ನಾವು ತಗೊಂಡು ಹೋದಾಗ ನಮಗೆ ಹೆಚ್ಚು ಧೈರ್ಯ ಸಿಗ್ತದೆ. ಹಾಗಾಗಿ ರಾಜ್ ನ್ಯೂಸ್ ಚಾನೆಲ್ ಅವರು ಏನು ಒಂದು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡಿದ್ದಾರೆ, ಅದು ತುಂಬಾನೇ ಹೆಲ್ಪ್ಫುಲ್ ಅಂತ ನಂಬಿದ್ದೀನಿ. ಹೆಚ್ಚಿನ ಸಂಖ್ಯೆಯಲ್ಲಿ ಹೆಣ್ಮಕ್ಳು ಸಹ ಬಂದು ಜಾಯಿನ್ ಆಗಲಿ ಅನ್ನೋದು ನನ್ನ ಪರ್ಸನಲ್ ಒಂದು ಆಸೆ.
ಎಸ್, ವೆಲ್ಕಮ್ ಬ್ಯಾಕ್. ಪ್ರಸಾದ್ ಸರ್, ನೋಡಿ, ಪ್ರಮುಖವಾಗಿ ಕೆಲವೊಂದಿಷ್ಟು ವಿಚಾರದಲ್ಲಿ ಈಗ ಕಾಂಗ್ರೆಸ್ ವಕ್ತಾರರು ಹೇಳ್ತಾ ಇರುವಂತದ್ದಿಷ್ಟೇ, ನಮ್ಮ ಅಧಿಕಾರದ ಸಂದರ್ಭದಲ್ಲಿ ಎಲ್ಲವನ್ನ ಕೂಡ ನಾವು ಮಾಡಿದ್ದೀವಿ, ನೀವು ಅಧಿಕಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ಯಾವ ವಿಚಾರವನ್ನ ಕೂಡ ಬಳಸ್ಕೊಳ್ಳೋದಕ್ಕೆ ಹೋಗ್ಲಿಲ್ಲ ಅಂತ. ಈಗ ಒಂದು ಕಡೆ ಕರಾವಳಿ ಭಾಗಕ್ಕೆ ಹೋದ್ವಿ, ಆಯ್ತು, ಧಾರ್ಮಿಕ ಆಚರಣೆಗಳಲ್ಲಿ ಭಾಗಿಯಾಗಿದ್ದೀವಿ, ಓಕೆ, ದೇವಸ್ಥಾನಗಳನ್ನ ಸುತ್ತಾ ಇದ್ದೀವಿ, ಹಾಗಂತ ನಾವು ಇಲ್ಲಿ ಹಿಂದೂ ಧರ್ಮ ಹಿಂದುತ್ವ ಅನ್ನುವಂಥದ್ದನ್ನ ಹೇಳಿದ್ವಾ ಅನ್ನೋ ರೀತಿಯಾಗಿ ನಾವು ಹೋಗ್ತಾ ಇರುವಂತದ್ದು ಆ ಭಾಗದ ಜನರ ಸಮಸ್ಯೆನ ಆಲಿಸೋದಕ್ಕೆ ಅಷ್ಟೇ ಅನ್ನುವಂಥದ್ದು ಹೇಳ್ತಿದ್ದಾರೆ. ನೀವು ಒಪ್ಕೊಳ್ತೀರಾ? ನಾನೊಂದು ಮಾತನ್ನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಜನರು ಮೂರ್ಖರಲ್ಲ. ನಿಮ್ಮನ್ನ ಓಟ್ ಹಾಕಿ ಗೆಲ್ಸಿದ್ದಾರೆ ಮತದಾರರು, ಅಷ್ಟೊಂದು ಸುಲಭವಾಗಿ ನೀವು ಅವ್ರನ್ನ ಯಾಮಾರಿಸ್ತಕ್ಕಂಥ ಕೆಲಸ ಆಗೋದಿಲ್ಲ. ಕಾರಣ ಇಷ್ಟೇನೇನೆ, ನಿಮ್ಮ ನಿಲುವುಗಳು ಯಾವ ಸಂದರ್ಭಗಳಲ್ಲಿ ಏನೇನು ಹೇಳಿಕೆಗಳು ಕೊಟ್ಟಿದ್ದೀರಾ ಅಂತಕ್ಕಂಥದ್ದು ಒಂದ್ಸತಿ ನೀವೇ ತೆಗೆದು ನೋಡ್ಕೊಳ್ಳಿ. ನೀವು ಅಧಿಕಾರ ಬರಕ್ಕಿಂತ ಮೊದಲು ನೀವ್ ಏನ್ ಮಾತಾಡಿದ್ರಿ, ಅಧಿಕಾರ ಬಂದ ನಂತರ ಯಾವ ರೀತಿ ನಡ್ಕೊಂಡ್ರಿ, ಯಾವ ರೀತಿ ಜಾತಿಗಳು ಧರ್ಮಗಳ ವಿಷಯದಲ್ಲಿ ನೀವು ಹೇಳಿಕೆಗಳು ಕೊಡ್ತಾ ಇದ್ದೀರಾ, ಅದರಿಂದ ಆಯಾ ಸಮಾಜಗಳಿಗೆ ಆಗಿರ್ತಕ್ಕಂಥ ನೋವೇನು ಅಂತಕ್ಕಂಥ ಒಂದ್ಸತಿ ನೀವು ದೂರದಿಂದ ನೋಡ್ಕೊಳ್ಳಿ, ನಿಮಗೆ ಗೊತ್ತಾಗುತ್ತೆ. ನೀವು ನಾನು ಒಂದು ಪದ ಬಳಕೆ ಮಾಡಿದೆ, ಅದು ತಪ್ಪು ಸರಿ ಅನ್ನೋದಕ್ಕಿಂತನೂ ಒಂದು ಡೋಂಗಿ ಅಂತಕ್ಕಂಥ ಒಂದು ಪದವನ್ನು ನಾನು ಬಳಕೆ ಮಾಡಿದ್ದೆ. ಕಾರಣ ಇಷ್ಟೇನೇನೆ, ನಾವು ಮನಸ್ಸಲ್ಲಿ ಏನೋ ಇಟ್ಕೊಂಡು ಅಲ್ಲೋಗ್ಬಿಟ್ಟು ಜನಗಳನ್ನ ಓಲೈಸ್ತೀವಿ ಅಂತಕ್ಕಂಥದ್ದು ಯಾವುದೇ ಕಾರಣಕ್ಕೂ ಇವತ್ತಿನ ಸಮಾಜದಲ್ಲಿ ನಡೆಯಲ್ಲ. ನಮಗೆ ಇವತ್ತಿನ ಜನ ಕೇಳ್ತಕ್ಕಂಥದ್ದು ಒಂದೇ ಒಂದು ವಿಚಾರ, ನಮ್ಮ ಕಷ್ಟಕ್ಕಾಗಿ ನೀವು ಸರ್ಕಾರಗಳು ಯಾವುದೇ ಆಗಿರ್ಲಿ. ಮಾನ್ಯ ಮಿತ್ರರು ನಾನೊಂದು ಮಾತು ಕೇಳ್ತೀನಿ, ಆಗ್ಲೇ ಸಕಲೇಶ್ವರ ಬಗ್ಗೆ ಮಾತಾಡ್ತಾ ಇದ್ರು, ಪಾಪ ನನಗೆ ಅವಕಾಶ ಸಿಗಲಿಲ್ಲ. ದಯವಿಟ್ಟು ನಾವು ಇಲ್ಲಿ ಕಿತ್ತಾಡೋ ಅವಶ್ಯಕತೆ ಇಲ್ಲ. ಬನ್ನಿ ಉತ್ತರ ಕರ್ನಾಟಕದ ಕಡೆ ಹೋಗೋಣ, ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರ ಕ್ಷೇತ್ರಕ್ಕೆ ಹೋಗೋಣ, ನಿಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಅವ್ರ ಕ್ಷೇತ್ರಕ್ಕೆ ಹೋಗೋಣ. ಹಳ್ಳಿಗಳು ಹೇಗಿದೆ ಇವತ್ತಿನವರೆಗೂ ಅಂತಕ್ಕಂಥದ್ದನ್ನ, ಇವತ್ತಿನವರೆಗೂ ಅದೇ ಮುಳ್ಳಿನ ಗಿಡ, ಅದೇ ರೋಡಲ್ಲಿ ಹಂದಿಗಳು, ನೀರು, ಯಾವ ಅಭಿವೃದ್ಧಿಗಳು ಇವತ್ತಿಗಿಲ್ಲ. 50 ವರ್ಷದಿಂದ ಇದ್ದಿರಲ್ಲ ಅಂತ ಏನಾಯ್ತು ಹಾಗಾದ್ರೆ ಅಭಿವೃದ್ಧಿ? ಇವತ್ತು ಜನ ಕೇಳ್ತಾ ಇರ್ತಕ್ಕಂಥದ್ದು ಡೆವಲಪ್ಮೆಂಟ್. ನೀವು ಮನುಷ್ಯನ ಮಧ್ಯದಲ್ಲಿ ಯಾವಾಗ ನೀವು ದ್ವೇಷ ಇಟ್ಟು ಯಾಕೆ ಮಾಡ್ತೀರಾ ಅಂತಂದ್ರೆ, ಆ ಒಂದು ಜನಾಂಗದ ಓಟ್ಗಳನ್ನ ಓಲೈಕೆ ಮಾಡಿ ಅವ್ರನ್ನ ಆ ಓಟ್ ಪಡ್ಕೊಳ್ಳೋದಿಕ್ಕೆ ಅಷ್ಟೇನೇನೆ. ಆ ರೀತಿ ಮಾಡಕ್ ಹೋಗ್ಬೇಡಿ, ಅದೇ ಕೆಲಸ ಡೈವರ್ಟ್ ಮಾಡಿ ಅಭಿವೃದ್ಧಿ ಬಗ್ಗೆ ಗಮನ ಕೊಡಿ. ನೀವು ಮಾಡಿರ್ತಕ್ಕಂಥ ಒಳ್ಳೆ ಕೆಲಸಗಳು ಅಂತಕ್ಕಂಥ ಇವತ್ತು ಹೇಳಿದ್ರಿ, ಉಚಿತಗಳ ಬಗ್ಗೆನೂ ಮಾತಾಡಿದ್ರಿ. ನೀವು ಉಚಿತಗಳು ನಿಮ್ಮ ಶಾಸಕರೆಲ್ವಾ ಹೇಳಿದ್ವಿ, ಉಚಿತಗಳು ಕೊಟ್ಟಿರೋದ್ರಿಂದ ಕ್ಷೇತ್ರಗಳು ಡೆವಲಪ್ ಆಗ್ತಾ ಇಲ್ಲ ಅಂತ ಹೇಳಿ. ನಿಮ್ಮವರೆಲ್ವಾ ನಮ್ಮಲ್ಲಿ 5 ಜನ CM ಗಳಿದ್ದಾರೆ ಅಂತ ಹೇಳಿದ್ದು, ನಿಮ್ಮವರೆಲ್ವಾ ನಮ್ಮಲ್ಲಿ 70 ಜನ ಇದ್ದಾರೆ, 60 ಜನ ಇದ್ದಾರೆ ಗುಂಪುಗಾರಿಕೆ ಅಂತ ಹೇಳಿದ್ದು. ನಿಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಬಂದ್ಬಿಟ್ಟು ಬಾಯಿ ಮುಚ್ಕೊಂಡು ಕುಂತ್ಕೊಳ್ಳಿ ಏನಂತ ಅನ್ಕೊಂಡು ನೀವು ಬಾಯಿ ಮುಚ್ಕೊಂಡು ಕೂತ್ಕೊಳ್ದೇನೆ ಹೇಳಿಕೆಗಳು ಕೊಟ್ರಲ್ಲ. ನಿಮ್ಮಲ್ಲೇನೆ ಒಗ್ಗಟ್ಟು, ಒಂದು ರೀತಿ ಒಂದೇ ದಾರಿ ಅಂತಕ್ಕಂಥ ನಿಮ್ಮಲ್ಲೇ ಇಲ್ಲ. ಒಂದೊಂದು ನಾಯಕರು ಒಂದೊಂದು ಹೇಳಿಕೆಗಳು ಕೊಡ್ತಾ ಇದ್ದಾರೆ. ಇವತ್ತಿನ ಒಂದು ಚರ್ಚೆ ನಾನು ಇದರಲ್ಲಿ ನ್ಯೂಸ್ ಅಲ್ಲಿ ನೋಡ್ತಾ ಇದ್ದೆ. ಚರ್ಚೆ ನಡೀತಾ ಇರ್ಬೇಕಾದ್ರೆ ಹೇಳ್ತಿದ್ರು, ಇವರ ರಾಷ್ಟ್ರೀಯ ನಾಯಕರುಗಳ ಹತ್ರ ಹೋಗಿ ಬಂದ ನಂತರನೇ ಜಾತಿ ಗಣತಿ ವಿಷಯ ಬಂತು ಅಂತಕ್ಕಂಥದನ್ನ ರಾಹುಲ್ ಅವರು ಹೇಳಿದ್ದಾರೆ ಅಂತಕ್ಕಂಥ. ಹಾಗಾದ್ರೆ ನಿಮ್ ರಾಷ್ಟ್ರೀಯ ನಾಯಕರು ಹೇಳ್ತಾರೆ ಜಾತಿ ಗಣತಿಯಲ್ಲಿ ಈ ರೀತಿ ಓಲೈಕೆ ಮಾಡಿ ಅಂತ ಹೇಳಿ. ಹಾಗಾದ್ರೆ ಮತ್ತೆ ಸರ್ವ ಜನಾಂಗದ ಶಾಂತಿ ತೋಟ ಅಂತ ತಾವೇ ಹೇಳಿದ್ರಿ. ಈಗ ಎಲ್ಲಿ ಬಂತು ಶಾಂತಿ ತೋಟ? ಹಾಗಾದ್ರೆ ನೋಡಿ, ನೀವು ಮಾಡೋ ಕೆಲಸಕ್ಕೂ ಮಾತಾಡೋ ಮಾತುಗಳಿಗೂ ತುಂಬಾ ವ್ಯತ್ಯಾಸ ಇದೆ ಅಂತಕ್ಕಂಥದ್ದು ಸಾರ್ವಜನಿಕರು ನೋಡ್ತಾ ಇದ್ದಾರೆ. ಇವತ್ತು ಎಷ್ಟೋ ಊರುಗಳಲ್ಲಿ ಹಾಸ್ಪಿಟಲ್ಗಳಿಲ್ಲ, ರಸ್ತೆಗಳಿಲ್ಲ, ಕುಡಿಯಕ್ಕೆ ನೀರಿಲ್ಲ, ರೈತರು ಸಾಲಗಳ ಇವತ್ತಿಗೂ ಕೂಡ ಬಡವರು ರೀತಿಯಲ್ಲೇ ಇದ್ದಾರೆ ಸಮಾಜದಲ್ಲಿ. ಇದ್ರ ಬಗ್ಗೆ ನೀವು ಗಮನ ಕೊಡಿ. ಯಾವುದೇ ಕಾರಣಕ್ಕೂ ನೀವು ಹೆಜ್ಜೆಗೂ ನೀವು ಮಾಡ್ತಕ್ಕಂಥ ತಪ್ಪುಗಳನ್ನ ಎತ್ತು ತೋರಿಸೋದೇ ನಮ್ಮ ವಿರೋಧ ಪಕ್ಷದ ಕೆಲಸ. ರಾಜ್ಯಾದ್ಯಂತ ಇವತ್ತು ಪ್ರವಾಸಗಳು ನಡೀತದೆ ಬಿಜೆಪಿ ಕಡೆಯಿಂದ, JDS ಕಡೆಯಿಂದ. ಕಾರಣ ನೀವು ಮಾಡಿರ್ತಕ್ಕಂಥ ಕೆಲಸಗಳನ್ನ 48 ದಿನನಿತ್ಯ ಬಳಕೆ ಆಗ್ತಕ್ಕಂಥ ವಸ್ತುಗಳು ಇತಿಹಾಸದಲ್ಲಿ ಯಾವತ್ತೂ ಕೂಡ ಜಾಸ್ತಿ ಆಗಿಲ್ಲ. ಒಂದು ನೀರನ್ನು ಬಿಟ್ಟು ನೀರಿನ ಜಾಸ್ತಿ ಆಗಿದೆ ಬೆಂಗಳೂರಲ್ಲಿ. ಇವತ್ತು ಕೂಡ ಬೆಂಗಳೂರು ನಗರದ ಪ್ರದಕ್ಷಿಣೆ ಮಾಡಿ ಒಂದು ಮಳೆ ಬಂದ್ರೆ ಅರ್ಧ ಬೆಂಗಳೂರು ಬಂದಾಗುತ್ತೆ. ಹಾಗಾದ್ರೆ ಎಲ್ಲಿ ಕ್ಲೀನ್ ಬೆಂಗಳೂರು ಎಲ್ಲಿದೆ? ಬ್ರ್ಯಾಂಡ್ ಬೆಂಗಳೂರು ಎಲ್ಲಿದೆ? ನೀವು ಹೇಳಿಕೆಗಳಿಗೂ ಆಡೋ ಮಾತುಗಳಿಗೂ ತುಂಬಾ ವ್ಯತ್ಯಾಸ ಇದೆ. ದಯವಿಟ್ಟು ಕೆಲಸ ಕಾರ್ಯಗಳ ಬಗ್ಗೆ ಗಮನ ಕೊಡಿ. ಈ ರೀತಿ ಹೇಳಿಕೆಗಳು, ಈ ರೀತಿ ಓಲೈಕೆಗಳು ಮಾಡಿದ್ರೆ ಜನ ಎಲ್ಲೋ ನಿಮ್ಮನ್ನು ಓಲೈಸ್ಕೋತಾರೆ ಅಂತಕ್ಕಂಥದ್ದು ನಿಮ್ಮ ದಡ್ತರ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಹೇಳಕ್ ಇಚ್ಛೆ ಪಡ್ತೀನಿ. ಕಶ್ಯಪ ಸರ್, ನೇರವಾದಂತಹ ಪ್ರಶ್ನೆ, ಭಾರತ ಹಿಂದುತ್ವ ನಾಗರಿಕತೆಯ ತತ್ವವ ಅನ್ನುವಂಥ ಒಂದು ಪ್ರಶ್ನೆ ಕಾಡುತ್ತೆ. ಮತ್ತೊಂದೇನಪ್ಪಾ ಅಂತಂದ್ರೆ, ಒಂದು ಧರ್ಮವಾಗಿ ಹಿಂದೂ ಧರ್ಮ ಅಥವಾ ಮತ್ತೆ ರಾಜಕೀಯ ಸಿದ್ಧಾಂತವಾಗಿ ಕೆಲವೊಂದಿಷ್ಟು ಹಿಂದುತ್ವದ ನಡುವಿನ ವ್ಯತ್ಯಾಸವನ್ನ ಜನರಿಗೆ ತಿಳಿಸಬೇಕಾಗತ್ತೆ. ಪ್ರಮುಖವಾಗಿ ಒಂದು ನೇರವಾದಂಥ ಪ್ರಶ್ನೆ, ರಾಷ್ಟ್ರೀಯವಾದಿಗಳಾಗಿರ್ಬೋದು, ಹಿಂದೂ ಧರ್ಮದ ಮೌಲ್ಯಗಳಾಗಿರ್ಬೋದು, ಭಾರತೀಯ ಸಮಾಜದ ಹಾಗೆ ಸಂಸ್ಕೃತಿಯ ಮೂಲಾಧಾರ ಅಂತ ಏನು ಪ್ರಚಾರ ಮಾಡುವಂತಹ ವಿಚಾರವಾಗಿ ಇದನ್ನ ರಾಜಕಾರಣಕ್ಕೆ ಬಳಸಲಾಗ್ತಾ ಇದೆ, ಧರ್ಮವನ್ನ ರಾಜಕಾರಣಕ್ಕೆ ಬಳಸ್ಕೊಳ್ಳಲಾಗ್ತಿದೆ ಅನ್ನುವಂಥದ್ದು ಏನು ಹೇಳ್ತೀರಾ ನೀವು? ನೋಡಿ ಮೇಡಮ್, ಭಾರತ ನಮ್ಮ ನಿಂತಿರೋದು ಒಂದು ನಮ್ಮ ಕಾನ್ಸ್ಟಿಟ್ಯೂಷನ್. ಯಾವ ಧರ್ಮದ ಮೇಲೆ ನಮ್ಮ
ದೇಶ ನಿಂತಿದೆ. ಧರ್ಮದ ಅಡಿಯಲ್ಲಿ ದೇಶ ಮಾಡಿದವ್ರು ಏನಾಗಿದ್ದಾರೆ ಅಂತ ನಿಮಗೆ ಗೊತ್ತು. ಓಕೆ, ಧರ್ಮದ ಅಡಿಯಲ್ಲಿ ದೇಶ ಮಾಡಿದವ್ರು ಏನಾಗಿದ್ದಾರೆ ಅಂತ ನಿಮಗೆ ಪಕ್ಕದ ದೇಶಗಳೆಲ್ಲ ಏನಾಗಿದೆ ಅಂತ ಗೊತ್ತು. ಓಕೆ, ಹಾಗಾಗಿ ನಮ್ಮ ದೇಶ ನಿಂತಿರುವುದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನೀಡಿರುವ ಕಾನ್ಸ್ಟಿಟ್ಯೂಷನ್ ಇಂದ ಹೊರತು ಯಾವ ಧರ್ಮದ ಮೇಲಲ್ಲ. ಓಕೆ, ನಾವು ಎಲ್ಲ ಧರ್ಮವನ್ನು ಸಮಾನವಾಗಿ ಕಾಣಿ, ಸರ್ವರನ್ನು ಸಮಬಾಳಾಗಿ ಕಾಣಿ, ಎಲ್ಲರನ್ನು ಒಟ್ಟಾಗಿ ಕರ್ಕೊಂಡು ಹೋಗುವುದೇ ನಮ್ಮ ಧ್ಯೇಯ. ಅದು ಕಾಂಗ್ರೆಸ್ ಪಕ್ಷ, ಕಾಂಗ್ರೆಸ್ ಸರ್ಕಾರದ ಧ್ಯೇಯ. ಓಕೆ, ಕಮಿಂಗ್ ಬ್ಯಾಕ್ ಟು ದ ಟಾಪಿಕ್, ನಮ್ಮ ಸ್ನೇಹಿತರು ನಮ್ಮ ಸರ್ಕಾರದಲ್ಲಿ ಏನೂ ಆಗಿಲ್ಲ ಕಾರ್ಯಕರ್ತ ಮಾಡಬೇಕು ಮಾತಲ್ಲ ಅಂತ ಒಂದೆರಡು ಉದಾಹರಣೆ ಕೊಟ್ಬಿಡ್ತೀನಿ. ಖಂಡಿತ ಖಂಡಿತ. 2013 ಸರ್ಕಾರದಲ್ಲಿ ನಾವು ಎಲೆಕ್ಷನ್ ನಡೆದಾಗ 165 ಪ್ರಾಮಿಸ್ ಮಾಡಿದ್ವಿ. ನಾವು ಸರ್ಕಾರ ಮುಗಿದ ಮೇಲೆ 158 ಪ್ರಾಮಿಸ್ನ ಫುಲ್ಫಿಲ್ ಮಾಡಿದೀವಿ. 7ನ ಮಾಡೋಕ್ಕಾಗಿಲ್ಲ, ಒಪ್ಕೋತೀವಿ. ನಮ್ಮ ಟ್ರ್ಯಾಕ್ ರೆಕಾರ್ಡ್ ಇದೆ. ಬೇಕಾದ್ರೆ ಇವಾಗಲೇ ನಾನು 1, 2, 3, 4, 5 ಅಂತ ಇಟ್ಕೊಂಡು ಡಿಬೇಟ್ ಮಾಡ್ತೀವಿ. ಸೆಕೆಂಡ್, 5 ಗ್ಯಾರಂಟಿ ನಾವು ಸರ್ಕಾರಕ್ಕೆ ಬಂದ ದಿವಸನೇ ಮಾಡ್ತೀವಿ. ಏನಾರ ಆಗಲಿ, ಹುಕ್ಕಾರ್ ಕ್ರುಕ್ ಏನಾರ ಬರಲಿ ಮಾಡಿ ತೋರಿಸ್ತೀವಿ ಅಂತ ಮಾಡಿ ರುಜುವಾತ್ ಮಾಡಿದೀವಿ. ಹಾಗಾಗಿ ನಾವು ಏನು ಮಾತು ಕೊಟ್ಟಿದೀವಿ ಅದನ್ನ ಈಡೇರಿಸಿದೀವಿ. ಅದು ಹಾಗೆ ಕೊನೆಯದಾಗಿ ಮುಗಿಸ್ಬಿಡಿ ಸರ್. ಓಕೆ, ಮಾತಾಡಿ ಮುಗಿಸ್ಬಿಡಿ. ಎರಡು ಮೇಡಮ್, ನಾವು ಬಿಜೆಪಿ ಅವರಿಗೆ ಧರ್ಮದ ಇಟ್ಕೊಂಡು ಜನರ ಮುಂದೆ ಹೋಗ್ತಾರೆ. ನಾವು ಜನರ ಬದುಕಿಟ್ಕೊಂಡು ಜನರ ಮುಂದೆ ಹೋಗ್ತೀವಿ. ಜನರ ಬದುಕಿಟ್ಕೊಂಡು ನಮ್ಗೆ ಜನರ ಬದುಕು ಇಂಪಾರ್ಟೆಂಟ್ ಹೊರತು ಅವ್ರೇನ್ ಮಾಡಿದ್ರು ಇವ್ರೇನ್ ಮಾಡಿದ್ರು ಇಂಪಾರ್ಟೆಂಟ್ ಅಲ್ಲ. ಹೌದು, ಅದು ಪಕ್ಕದಲ್ಲಿ ಇರಬೇಕು. ಬಟ್ ಮೇನ್ ಇಂಪಾರ್ಟೆಂಟ್ ಜನರ ಬದುಕು. ನಾವು ಜನರ ಬದುಕು ಕಟ್ತೀವಿ. ಕಾಂಗ್ರೆಸ್ ಪಕ್ಷ ಜನರ ಬದುಕು ಕಟ್ಟುತ್ತೆ. ಅವರು ಒಂದು ಕೆಲಸ ಇಟ್ಕೊಂಡು ಎಲೆಕ್ಷನ್ ಹೋಗಿ ತೋರಿಸ್ತೀವಿ. ಮುಗಿಸ್ಬಿಡಿ ಸರ್. 3 ಎಲೆಕ್ಷನ್ ಫೇಸ್ ಮಾಡಿದ್ದಾರೆ, 8, 13, 18. ಯಾವತ್ತಾದ್ರೂ ಅವರು ಫುಲ್ ಮೆಜಾರಿಟಿ ಬಂದಿಯಾರ ಏನಾರ ಕೆಲಸ ತೋರಿಸ್ಬಿಟ್ಟು ಇಂಥ ಕೆಲಸ ಮಾಡಿದ್ವಿ, ನಮ್ಗೆ ಒಂದು ವೋಟ್ ಕೊಡಿ, ನಾವು ಒಂದು 113 ಜನ ಆಯ್ಕೆ ಆಗ್ತೀವಿ, ನಮ್ದೊಂದು ಸರ್ಕಾರ ನಡೆಸ್ತೀವಿ, ಒಂದು ಈ ಯೋಜನೆಗಳು ತಂದಿದ್ದೀವಿ, ಈ ಯೋಜನೆಗಳು ಮಾಡಿದೀವಿ ಅಂತ ಒಂದು ತೋರಿಸ್ಬಿಟ್ಟು ವೋಟ್ ಕೇಳಿದಾರ? ಇಲ್ಲ. ಹೆಣ ಬಿದ್ದುಬಿಟ್ರೆ ಓಡ್ತಾ ಇರ್ತಾರೆ. ಯಾವ್ದೊಂದು ಹೆಣ ಬಿಟ್ಬಿಟ್ರೆ ಓಡ್ತಾ ಇರ್ತಾರೆ. ಹಾಗಾಗಿ ಇವರು ಧರ್ಮದ ಅಮಲಿನಲ್ಲಿ ಜನರನ್ನು ತೇಲಿಸ್ಬಿಟ್ಟು ಡೈವರ್ಟ್ ಮಾಡ್ಬಿಟ್ಟು ಮಾಡ್ತಿದ್ದಾರೆ ಇದು ಕರಾವಳಿ ಭಾಗದಲ್ಲಿ. ಅದಕ್ಕೆ ನಾವು ಪೊಲೀಸ್ ಸ್ಟಾಪ್ ಇಡಬೇಕು ಅಂತ ನಮ್ಮ ಪಕ್ಷದ ಸಂಘಟನೆಯನ್ನು ನಮ್ಮ ಅಧ್ಯಕ್ಷರು ಮಾಡ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ಅದು ಫಲ ಕೊಡುತ್ತೆ ಅಂತ ನಾನು ಹೇಳಕ್ಕೆ. ಓಕೆ, ಥ್ಯಾಂಕ್ ಯು ಸರ್. ಶರತ್ ಸರ್, ಕೊನೆಯದಾಗಿ ನೋಡಿ, ಪ್ರಮುಖವಾಗಿ ನಾವು ಕಾಂಗ್ರೆಸ್ ಪಕ್ಷ ಜನರ ಜೀವನದ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಬದುಕಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವಿಲ್ಲಿ ಕಾನ್ಸಂಟ್ರೇಟ್ ಕೊಡ್ತಾ ಇದೀವಿ. ಆದ್ರೆ ನೀವು ಕೇವಲ ಹಿಂದುತ್ವ ಅನ್ನುವಂತ ಪ್ಲೇ ಕಾರ್ಡ್ ಅನ್ನ ಪ್ಲೇ ಮಾಡ್ತಿದ್ದೀರಾ ಅಂತ ಏನ್ ಹೇಳ್ತೀರಾ ಕೊನೆಯದಾಗಿ? ಕಾಂಗ್ರೆಸ್ ಒಂದೇ ಲಾಸ್ಟ್ ಪಾಯಿಂಟ್ ನೋಡಿ, ಕಾಂಗ್ರೆಸ್ಸಿಗೆ ಇಷ್ಟು ಅಧಿಕಾರಕ್ಕೆ ತಂದಿರೋದು ನಿಮ್ಮ ಮತದ ಹಿಂದುತ್ವದ ಭಾವನೆಗಳಿಗೆ ಧಕ್ಕೆ ತರಲಿಕ್ಕ, ಮಾನವೀಯ ಮೌಲ್ಯಗಳನ್ನ ಕಳಿಲಿಕ್ಕ, ಜನಿವಾರವನ್ನ ಕತ್ತರಿಸಲಿಕ್ಕೆ ನಿಮ್ಗೆ ಅಧಿಕಾರಕ್ಕೆ ತಂದ್ರ ಮತದಾರರು. ಒಂದು ಧರ್ಮದ ತುಷ್ಟೀಕರಣಕ್ಕೋಸ್ಕರ ನಿಮ್ಗೆ ಅಧಿಕಾರಕ್ಕೆ ತಂದ್ರ, ತಾಳಿಯನ್ನ ತೆಗಿಲಿಕ್ಕೋಸ್ಕರ ನಿಮ್ಗೆ ಮತದಾರರು ಓಟನ್ನ ಕೊಟ್ರ, ಆ ಕಾಲುಂಗ್ರ ತೆಗಿಲಿಕ್ಕೋಸ್ಕರ ನಿಮ್ಗೆ ಅಧಿಕಾರ ಕೊಟ್ರ ಕಾಂಗ್ರೆಸ್ನವರಿಗೆ. ನೀವು ಸರ್ವ ಜನಾಂಗದ ಶಾಂತಿಯ ತೋಟ ಅಂತೇಳಿ ಅಧಿಕಾರಕ್ಕೆ ಬಂದವರು ಸರ್ವ ಜನಾಂಗದ ಗಲಾಟೆ ತೋಟವನ್ನು ಮಾಡಿಟ್ಟಿದ್ದೀರಾ ಇವತ್ತಿನ ದಿವಸ. ನೀವು ಯಾವ ನೈತಿಕತೆ ಮೇಲೆ ನೀವು ಈ ತರ ನಡ್ಕೊಳ್ತಾ ಇದ್ದೀರಾ? ಹಿಂದುತ್ವದ ಭಾವನೆಗಳಿಗೆ, ಮಾನವೀಯ ಮೌಲ್ಯಗಳಿಗೆ ಇವತ್ತಿನ ದಿವಸ ಬೆಲೆಗಳನ್ನ ಕೊಡ್ತಾ ಇಲ್ಲ. ಯಾವುದೋ ಒಂದು ಧರ್ಮದ, ನಾವು ಮುಸ್ಲಿಮ ವಿರೋಧಿ ಅಲ್ಲ. ನೀವು ಯಾವತ್ತು ಸಂವಿಧಾನದಲ್ಲಿ ಸರ್ವ ಜನಾಂಗದ ಶಾಂತಿಯ ತೋಟವನ್ನು ಬರೆದಿದೆ. ಸರ್ವ ಜನಾಂಗಕ್ಕೂ ನ್ಯಾಯವನ್ನ ಕೊಡಿಸಲಿಕ್ಕೆ, ಸಮತೋಲನವನ್ನು ತರಲಿಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಬರೆದಿದ್ದಾರೆ. ಅದಕ್ಕೆ ಧಕ್ಕೆ ತರುವಂತ ಕೆಲಸ ನೀವು ಮಾಡ್ತಾ ಇದ್ದೀರಾ. ಅದನ್ನ ಮಾಡಬೇಡಿ ಅಂತ ಹೇಳಿ ಇವತ್ತಿನ ದಿವಸ ಬಿಜೆಪಿ ಹೋರಾಟಕ್ಕೆ ಇಳಿದಿದೆ. ಪ್ರತಿಯೊಂದು ಜಿಲ್ಲಾ ಕೇಂದ್ರಗಳಲ್ಲಿ, ಪ್ರತಿಯೊಂದು ಬೂತ್ಗಳಲ್ಲಿ ಇವತ್ತಿನ ದಿವಸ ಜನಾಕ್ರೋಶ ಎನ್ನುವ ಹೋರಾಟದ ಮುಖಾಂತರ ಜನರಿಗೆ ಅರಿವನ್ನು ಮೂಡಿಸುವ ಕೆಲಸ ಇವತ್ತಿನ ದಿವಸ ಮಾಡ್ತಾ ಇದೆ. ಥ್ಯಾಂಕ್ ಯು ಸರ್. ಪ್ರಸಾದ್ ಸರ್, ಕೊನೆಯದಾಗಿ ನಮ್ದು ಯಾವುದೇ ಧರ್ಮಾಧಾರಿತವಾದಂತಹ ಪಕ್ಷ ಅಲ್ಲ, ಧರ್ಮದ ವಿಚಾರವಾಗಿ ನಾವು ರಾಜಕಾರಣ ಮಾಡಲ್ಲ. ಡಾಕ್ಟರ್ BR ಅಂಬೇಡ್ಕರ್ ಅವರು ಕೊಟ್ಟಿರುವಂತಹ ಸಂವಿಧಾನದ ಆಧಾರದ ಮೇಲೆ ನಡೆಸ್ತಾ ಇರುವಂತಹ ಪಕ್ಷ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ವಕ್ತಾರರು ಹೇಳಿದ್ರು. ಇದನ್ನು ಒಪ್ಕೊಳ್ತೀರಾ ನೀವು? ಕೊನೆಯದಾಗಿ ಏನ್ ಹೇಳ್ತೀರಾ? ನಾನು ಹೇಳ್ತಿದ್ದೀನಿ, ದಯಮಾಡಿ ಸಂವಿಧಾನವನ್ನ ಪದೇ ಪದೇ ಹಿಡ್ಕೊಂಡು ಸಂವಿಧಾನಕ್ಕೆ ನಾವು ಅಪಮಾನ ಮಾಡ್ತಕ್ಕಂಥದ್ದು ಬೇಡ. ಅದರಲ್ಲಿ ಇರ್ತಕ್ಕಂಥ ಎಷ್ಟು ಪೇಜ್ ಇದೆ, ಏನೇನು ಸಾರಾಂಶ ಇದೆ, ಯಾವ ರೀತಿ ನಡ್ಕೋಬೇಕು ಅಂತಕ್ಕಂಥ ಕಲ್ತರೆ ಸಾಕಷ್ಟೇನೆ. ನಾವು ಯಾವುದೇ ಕಾರಣಕ್ಕೂ ಬರೀ ಸಂವಿಧಾನ ಬುಕ್ ಇಟ್ಕೊಂಡು ತೋರಿಸಿದ ತಕ್ಷಣ ಜನಗಳೆಲ್ಲ ಸಂವಿಧಾನ ಅರ್ಥಕೊಂಡ್ ಬಂದಿದ್ದಾರೆ ಇವರು ಅನ್ನೋದು ದಡ್ತನ. ಮಿತ್ರರಾಗ್ರೆ ಹೇಳ್ತಾರೆ ರಾಜ್ಯದಲ್ಲಿ ಎಲ್ಲಾ ಕಡೆ ಅಭಿವೃದ್ಧಿ ಮಾಡ್ತಾ ಇದ್ವಿ ಅಂತ ಹೇಳಿ.
ಬೆಳಗಾವಿಲಿ ಉತ್ತರ ಕರ್ನಾಟಕ ಡೆವಲಪ್ ಆಗಬೇಕು ಅಂತ ಹೇಳಿ ಬೆಳಗಾವಿಲಿ ಸೆಷನ್ ನಡೆಸಿದ್ರಲ್ಲ, ಜಗಳ ಆಡಿ ಜೈಲು ಕರ್ಕೊಂಡೋಗಿ ಏನ್ ಮಾಡ್ಕೊಂಡ್ ಬಂದ್ರಿ? ನಾಳೆ ಮನೆ ಮಹದೇಶ್ವರನ ಬೆಟ್ಟದಲ್ಲಿ ಏನೋ ಮಾಡ್ತಾ ಇದ್ದೀರಾ, ಆ ಭಾಗದಲ್ಲಿ ಏನ್ ಮಾಡ್ತೀರಾ? ಅಭಿವೃದ್ಧಿ ಬಗ್ಗೆ ಗಮನ ಕೊಡಿ. ನೀವು ಎಲ್ಲೆಲ್ಲಿ ನೀವು ತಪ್ಪು ದಾರಿ ಹಿಡಿತೀರೋ ಆಯಾ ಭಾಗದಲ್ಲಿ ಎಲ್ಲ ಕೂಡ ನಿಮ್ಮ ವಿರುದ್ಧವಾಗಿ ಹೋರಾಟ ಮಾಡ್ತೀವಿ ಅಂತಕ್ಕಂಥ ಸ್ಪಷ್ಟ. ಓಕೆ, ಇವತ್ತಿನ ಚರ್ಚಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಸಾಕಷ್ಟು ಮಾಹಿತಿ ಹಂಚಿಕೊಡ್ರಿ. ಧನ್ಯವಾದಗಳು ಸರ್ ನಿಮ್ಮೆಲ್ಲರಿಗೂ. ವೀಕ್ಷಕರೇ, ನೋಡೋದ್ರಲ್ಲ, ಪ್ರಮುಖವಾಗಿ ಸದ್ಯದ ಮಟ್ಟಿಗೆ ಈಗಾಗಲೇ ರಾಜ್ಯ ರಾಜಕಾರಣದಲ್ಲಿ ಧರ್ಮ, ಹಿಂದುತ್ವ, ಜಾತಿ ಅನ್ನುವಂಥದ್ದು ಎಂಟರ್ ಆಗಿ ಧಾರ್ಮಿಕ ನಂಬಿಕೆಗಳಾಗಿರ್ಬೋದು, ದೇವಸ್ಥಾನಗಳಾಗಿರ್ಬೋದು, ಆಚರಣೆಗಳಾಗಿರ್ಬೋದು, ಇದರ ಸುತ್ತ ಮತ್ತೆ ರಾಜಕೀಯ ಸುತ್ಕೊಂಡು ಹೋಗ್ತಾ ಇದೆ. ಸ್ಥಳೀಯ ಚುನಾವಣೆಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಈಗ ಕರಾವಳಿ ಭಾಗದ ಕಡೆ ಇಂಟ್ರೆಸ್ಟ್ ತೋರಿಸ್ತಾ ಇರುವಂತದ್ದು ಕೇವಲ ರಾಜಕೀಯ ಅಷ್ಟೇ ಅನ್ನುವಂಥದ್ದನ್ನ ವಿರೋಧ ಪಕ್ಷದ ನಾಯಕರುಗಳು ವಾಗ್ದಾಳಿಯನ್ನ ಮಾಡ್ಕೊಂಡು ಬರ್ತಿರೋದು. ಕಾದ್ ನೋಡೋಣ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಕೆಲವೊಂದಿಷ್ಟು ವಿಚಾರವಾಗಿ ಊಟನ್ನು ಹೊಡಿಬಹುದು ಅಂತ. ಇದಾಗಿತ್ತು ಈ ಹೊತ್ತಿನ ಪ್ರಮುಖ ಚರ್ಚಾ ವಿಷಯ. ನೋಡ್ತಾ ಇರಿ ರಾಜ್ ನ್ಯೂಸ್ ಕನ್ನಡ, ಇದು ಕನ್ನಡಿಗರ ಧ್ವನಿ.